ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ತಾ ತುಂಬಾ ಜನಕ್ಕೆ ಸಹಾಯ ಮಾಡ್ತಾ ತುಂಬಾ ಜನದ ಮನೆಗಳಿಗೆ ಇದನ್ನು ಕೊಟ್ಟು ಅವರು ಮೆಚ್ಚಿಕೊಳ್ಳೋ ಹಾಗೆ ಮಾಡಿ ಅವ್ರಿಗೆ ತುಂಬಾ ಹಣ ಉಳಿತಾಯ ಆಗೋಂಗೆ ಮಾಡಿ ತುಂಬಾ ಜನಕ್ಕೆ ಸಹಾಯ ಮಾಡಿರೋದಕ್ಕೆ ಇವತ್ತು ಅವರು ಒಂದು ಟ್ರಿಪಲ್ ರೆಡ್ ಡೈಮಂಡ್ ಡೈರೆಕ್ಟರ್ ಪೋಸ್ಟ್ ಅಲ್ಲಿ ಇದ್ದಾರೆ. ನಮ್ಗೆ ಯಾವಾಗ ನಾವು ಸರ್ವಿಸ್ ಕೊಡ್ತೀವೋ ಆವಾಗ್ಲೇ ನಾವು ಗ್ರೋತ್ ಆಗೋದು. ನಮ್ ಲೈಫೇ ಹಾಗೆ. ನಾವು ಇನ್ನೊಬ್ರಿಗೋಸ್ಕರ ನಾವು ವರ್ಕ್ ಮಾಡ್ತೀವಿ, ನನಗೋಸ್ಕರ ನಾವು ವರ್ಕ್ ಮಾಡೋದು ಗೊತ್ತಿಲ್ಲ. ಆದ್ರೆ ಮೋದಿ ಕೇರ್ ಕಂಪನಿಯಲ್ಲಿ ನನಗೋಸ್ಕರ ನಾನು ವರ್ಕ್ ಮಾಡ್ತಾ ಇನ್ನೊಬ್ಬರಿಗೂ ಸರ್ವಿಸ್ ಕೊಡ್ತಾ ಎಲ್ಲಾರ್ಗುನು ಸಹಾಯ ಮಾಡ್ತಾ ಅವ್ರಿಗೆ ಈ ಪ್ರಾಡಕ್ಟ್ ನಾಲೆಡ್ಜ್ ಕೊಡ್ತಾ ಎಷ್ಟೆಷ್ಟು ಜನನ ಬೆಳೆಸ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಸಹಾಯ ಆಗ್ತಾ ಇದೆ, ಇವತ್ತು ಅದನ್ನ ನೋಡ್ತೀರಾ. ಈ ಒಂದು ಪ್ರೋಗ್ರಾಮ್ ಅಲ್ಲಿ ಎವ್ರಿ ಡೇ ಮಂಡೇ ಟು ಸಾಟರ್ಡೆ ವರ್ಗು ನೀವು ಬಿಸ್ನೆಸ್ ಪ್ರಾರಂಭ ಮಾಡೋದು ಹೇಗೆ, ಬಿಸ್ನೆಸ್ ಇಂದ ಏನ್ ಸಿಗತ್ತೆ, ಪ್ರಾರಂಭ ಮಾಡೋದು ಹೇಗೆ ಅನ್ನೋದು ಗೊತ್ತಾಯ್ತು. ಆದ್ರೆ ಏನ್ರಿಂದ ಪ್ರಾರಂಭ ಮಾಡ್ಬೇಕು ಅಂತ ನಿಮಗೆ ಗೊತ್ತಾಗ್ಬೇಕಲ್ವಾ? ಅದೇ ಇರೋದು ವೆರಿ ಇಂಪಾರ್ಟೆಂಟ್. ಅದು ಮೋದಿ ಕೇರ್ ಪ್ರಾಡಕ್ಟ್, ಸ್ವದೇಶಿ ಪ್ರಾಡಕ್ಟ್, ಇಂಡಿಯನ್ ಪ್ರಾಡಕ್ಟ್. ಅದನ್ನ ನಾವು ಹೇಗೆ ಉಪಯೋಗಿಸ್ಬೇಕು? ಹೊರಗಡೆನೂ ಸಿಗತ್ತಲ್ಲ. ಈ ಪ್ರಾಡಕ್ಟ್ ಬಗ್ಗೆ ವಿಶೇಷತೆ ಏನು? ಅದೇ ಇರೋದು ಇಲ್ಲ ಸೀಕ್ರೆಟ್. ಹೊರಗಡೆ ಪ್ರಾಡಕ್ಟ್ಗೂ ನಮ್ಮ ಪ್ರಾಡಕ್ಟ್ಗೂ ಏನ್ ವ್ಯತ್ಯಾಸ? ನಮ್ಮ ಪ್ರಾಡಕ್ಟ್ ಬಳಸೋದ್ರಿಂದ ಪರಿಸರ ಪ್ರೇಮಿ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ 5-6 ಕೆಲಸ ಮಾಡುತ್ತೆ. ಈ ಪ್ರಾಡಕ್ಟ್ ಉಪಯೋಗಿಸೋರೆಲ್ಲ ವಾವ್ ಅಂತ ಇದ್ದಾರೆ. ಈ ಪ್ರಾಡಕ್ಟ್ ಉಪಯೋಗಿಸಿರೋರ್ಗೆಲ್ಲ ನೆಮ್ಮದಿ ಸಿಗ್ತಾ ಇದೆ. ಈ ಪ್ರಾಡಕ್ಟ್ಸ್ ಉಪಯೋಗಿಸಿರೋರ್ಗೆಲ್ಲ ಧನವಂತರಾಗ್ತಾ ಇದೆ. ಈ ಪ್ರಾಡಕ್ಟ್ ಉಪಯೋಗಿಸೋರೆಲ್ಲ ಆರೋಗ್ಯವಂತರಾಗ್ತಾ ಇದ್ದಾರೆ. ಅಂತ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತು ನಮ್ಮ ಲೀಡರ್, ಮೆಂಟರ್, ಟ್ರೈನರ್, ಗೈಡರ್ ಆದಂತ ನನಗೂ ಇವರೇ ಅವಕಾಶ ಕೊಟ್ಟಿದ್ದು ಸಾರಿಕಾ ಇಂದು ಎಲ್ಲೋರ್, ಟ್ರಿಪಲ್ ರೆಡ್ ಡೈಮಂಡ್ ಡೈರೆಕ್ಟರ್. ಇವರು ಈಗ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಪ್ರಾಡಕ್ಟ್ ಕ್ವೀನ್ ಅಂತ ಹೇಳ್ಬೋದು. ಆಲ್ ಓವರ್ ಇಂಡಿಯಾದಲ್ಲಿ ವೆರಿ ಫಸ್ಟ್ ಎಂಟೈರ್ ಟೀಮ್ ಪ್ರಾಡಕ್ಟ್ ಯೂಸರ್ಸ್ ನಂಬರ್ 1 ಟೀಮ್ ಅಂತ ಹೆಸರು ತಗೊಂಡಿದೆ. ಲಾಯಲ್ಟಿ ಮಾಡೋದ್ರೊಳಗೂ ನಂಬರ್ 1 ಹೆಸರು ತಗೊಂಡಿದ್ದಾರೆ ಸಾರಿಕಾ ಮೇಡಮ್. ಅಂತ ವ್ಯಕ್ತಿ, ಅಂತ ಲೇಡಿ ಬಗ್ಗೆ ಹೇಳಕ್ಕೆ ನನ್ಗೆ ತುಂಬಾ ಹೆಮ್ಮೆ ಆಗತ್ತೆ. ಅವರ ಒಂದು ಟೀಮಲ್ಲಿ ನಾನಿದ್ದು ಇವತ್ತು ನಿಮ್ಮ ಮುಂದೆ ಇಷ್ಟು ಮಾತ್ರ ನಾನು ಮಾತಾಡೋ ಹಂಗ ಆಗಿದ್ದೀನಿ ಅಂತಂದ್ರೆ ಈ ಮೋದಿ ಕೇರ್ ಕಾರಣ. ಲೀಡರ್ಸ್ಗಳು ನಮ್ಗೆ ಟ್ರೈನಿಂಗ್ ಕೊಟ್ಟಿರೋ ಅಂತದ್ದು, ಕಂಪನಿ ಸಪೋರ್ಟ್ ಕಾರಣ. ಅಂತ ಒಂದು ಪ್ರಾಡಕ್ಟ್ ಗಳ ಬಗ್ಗೆ ಇವಾಗ ಸಾರಿಕಾ ಮೇಡಮ್ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ. ಅವ್ರನ್ನ ಒಂದು ವೆಲ್ಕಮ್ ಮಾಡೋ ಅಂತ ಸಮಯ. ಸಾರಿಕಾ ಇಂದು ಎಲ್ಲೋರ್, ಪ್ಲೀಸ್ ಕಮ್ ಆನ್ ದ ವರ್ಚುವಲ್ ಸ್ಕ್ರೀನ್ ವಿತ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. Thank you so much, Sharda ma'am, for wonderful introduction. Yeah, I'm very happy and proud of you. Kandita. ಒನ್ಸ್ ಅಪಾನ್ ಎ ಟೈಮ್ ಮಾತಾಡೋಕೆ ಸಹ ಎಸಿಟೇಷನ್ ಮಾಡ್ತಾ ಇದ್ರು, ಆದರೆ ಇವತ್ತು MC ಆಗಿ ಇನ್ವೈಟ್ ಮಾಡೋ ಥರ ಆಗಿದ್ದೀರಾ. ಪ್ಲಸ್ ಎಷ್ಟೊಂದು ಜನಕ್ಕೆ ನೀವು ಸಹ ಮಾದರಿ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಎಸ್, ಎಲ್ರಿಗೂ ಸಹ ವೆಲ್ಕಮ್ ಇವತ್ತಿನ ಸೆಷನ್ಗೆ. ಎಸ್, ಎಷ್ಟು ಜನ ಈಗರಾಗಿ ಕಾಯ್ತಾ ಇದ್ದೀರಾ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಬೇಕು ಅಂತ? ಅಂತ ಚಾಟ್ ಮಾಡಿ ನೋಡೋಣ. ಎಸ್, ವೆರಿ ಈಗರ್. ಸೊ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಎಸ್, ಸೊ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟು ಎಲ್ರಿಗೂ ಹೇಳಬೇಕು ಅನ್ನೋ ಆಸೆ ನನಗೂ ಸಹ ಇದೆ. ಎಸ್, ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ದಿಸ್ ಮೋದಿ ಕೇರ್ ಪ್ರಾಡಕ್ಟ್ಸ್. ಈ ಮೋದಿ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಆಸೆಗಳು ನೆರವೇರುತ್ತೆ ಅಂತ ಹೇಳ್ತೀನಿ. ಸೊ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಸ್, ಈ ಪ್ರಾಡಕ್ಟಲ್ಲಿ ಫಸ್ಟು ನಾನು ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟವಾಗಿರೋ ಪ್ರಾಡಕ್ಟು, ಪ್ಲಸ್ ಯೂಸ್ ಮಾಡಿದ್ರೆ ಇನ್ಯಾವುದೂ ತೊಗೊಳ್ಳಲ್ಲ, ಎಲ್ಲೂ ತೊಗೊಳ್ಳಲ್ಲ ಅಂತ ಹೇಳ್ತೀನಿ. ಅಂಥ ವಂಡರ್ಫುಲ್ ಪ್ರಾಡಕ್ಟು ಬಿಯಾಂಡ್ ಬ್ಲೂ ಅಂತ. ಸೊ ಎಲ್ರ ಮನೆಯಲ್ಲೂ ಸಹ ಬಾತ್ರೂಮ್ ಕ್ಲೀನ್ ಮಾಡ್ತಿರಲ್ಲ, ಮನೆ ಕ್ಲೀನಾಗಿದೆಯಾ ಅಂತ ತಿಳ್ಕೊಬೇಕು ಅಂತಂದರೆ ಬಾತ್ರೂಮ್ ಚೆಕ್ ಮಾಡಬೇಕಂತೆ. ಅವರು ನೀಟಾಗಿ ಇಟ್ಕೊತಾರ ಇಲ್ವಾ ಮನೇನ ಅಂತ. ಸೊ ಅಂಥದ್ದು, ಸೊ ಮನೆ ಕ್ಲೀನಾಗಿರಬೇಕು ಅಂದರೆ ಬಾತ್ರೂಮ್ ಕ್ಲೀನಾಗಿರಬೇಕು. ಸೊ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಎಲ್ಲರೂ ಸಹ ಏನು ಯೂಸ್ ಮಾಡ್ತೀವಿ? ಹಾರ್ಪಿಕ್ ಯೂಸ್ ಮಾಡ್ತೀವಲ್ಲ. ಹಾರ್ಪಿಕ್ ಯಾವತ್ತಾದರೂ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಬರ್ನ್ ಆಗುತ್ತೆ, ಹೌದಲ್ವಾ? ಆ್ಯಸಿಡ್ ಕಂಟೆಂಟ್ ಇರೋದ್ರಿಂದ ಅದೇನು ಮಾಡುತ್ತೆ? ಕಮೋಟ್ ಒಂದೇ ಕ್ಲೀನ್ ಮಾಡುತ್ತೆ. ಎಷ್ಟು ಅದೊಂದು ಬಾಟ್ಲು? ಮೆಸೇಜ್ ಮಾಡಿ ನೋಡೋಣ, ಒಂದು ಬಾಟಲ್ ಎಷ್ಟು ಹಾರ್ಪಿಕ್ ಅಂತ. ಎಸ್, ಸೊ ಅಲ್ಲಿ ನಿಮಗೆ 4 ಬಾಟ್ಲು ಎಷ್ಟು ದಿವಸ ಬರುತ್ತೋ, ಬಿಯಾಂಡ್ ಬ್ಲೂ ಒಂದೇ ಅಷ್ಟು ದಿವಸ ಬರುತ್ತೆ. ಓಕೆ, ಮತ್ತೆ ಅಲ್ಲಿ ಕಮೋಟ್ ಒಂದೇ ಕ್ಲೀನ್ ಮಾಡುತ್ತಲ್ಲ. ಇಲ್ಲಿ ಕಮೋಟ್, ವಾಶ್ ಬೇಸನ್, ಸಿಂಕು, ಸೊಂಪು, ಟ್ಯಾಂಕು, ತಾಮ್ರ, ಪೀತಾಂಬ್ರ ಸಹ ಕ್ಲೀನ್ ಮಾಡ್ಬೋದು. ಮತ್ತು ಇದು ಪರಿಸರ ಸ್ನೇಹಿ, ಪರಿಸರಕ್ಕೂ ಸಹ ಹಾನಿ ಆಗಲ್ಲ, ಬಯೋ ಪ್ರಾಡಕ್ಟ್ ಆಗಿರೋದಕ್ಕೆ. ಮತ್ತು ಇದು ನಿಮಗೆ ಕಣ್ಣು ಉರಿ ಆಗಲ್ಲ.
ಯೂಶಲಿ ಹಾರ್ಪಿಕ್ ಎಲ್ಲ ಯೂಸ್ ಮಾಡಿದಾಗ ಕಣ್ಣೆಲ್ಲ ಉರಿ ಆಗತ್ತಲ್ವಾ, ಇದು ಕಣ್ಣು ಉರಿ ಆಗಲ್ಲ. ಆ ಥರ ವಂಡರ್ಫುಲ್ ಪ್ರಾಡಕ್ಟು. ಸೊ ಇವಾಗ ಅಲ್ಲಿ ನಿಮಗೆ 4 ಬಾಟ್ಲ್ ಎಷ್ಟು ದಿವಸ ಅಂದರೆ 1 ಬಾಟ್ಲ್ ಅಷ್ಟು ಆಯಿತು ಅಂತಂದರೆ ನಿಮಗೆ ಬೆನಿಫಿಟ್ ಆಯಿತಾ? 4 ಬಾಟ್ಲ್ ಜಾಗದಲ್ಲಿ 4 ಬಾಟ್ಲ್ ಎಷ್ಟಾಗತ್ತೆ? ಈಸಿಯಾಗಿ 600 ರುಪೀಸ್ ಆಗುತ್ತೆ, ಹೌದಾ? ಆದರೆ ಈ ಪ್ರಾಡಕ್ಟು ನಿಮ್ಗೆ ಇನ್ನೂ ಕಡಿಮೆ ಆಗತ್ತೆ. ಓಕೆ, ನೆಕ್ಸ್ಟ್ ಬಂದು ಅದು ಆಸಿಡ್ ಕಂಟೆಂಟು. ಇದು ಬಯೋ ಪ್ರಾಡಕ್ಟ್. ಅಲ್ಲಿ ಕಮೋಟ್ ಅಂದೇ ಕ್ಲೀನ್ ಮಾಡುತ್ತೆ. ಇಲ್ಲಿ ಕಮೋಟ್, ವಾಶ್ ಬೇಸನ್, ಸಿಂಕು, ಸ್ಯಾಂಕು, ಟ್ಯಾಂಕು, ಸೊಂಪು, ತಾಮ್ರ, ಪೀತಾಂಬ್ರ ಸಹ ಕ್ಲೀನ್ ಮಾಡುತ್ತೆ. ಓಕೆ, ಸೊ ಇಷ್ಟೆಲ್ಲ ಉಪಯೋಗ ಇದ್ದು ನಿಮಗೆ ಇದು 4 ಬಾಟ್ಲ್ ಬರೋ ಜಾಗದಲ್ಲಿ ಇದು ಬರುತ್ತೆ ಅಂದರೆ ಇದ್ರ ಪ್ರೈಸ್ ಎಷ್ಟಿರ್ಬೋದು? ಮೆಸೇಜ್ ಮಾಡಿ, ಚಾಟ್ ಮಾಡಿ ನೋಡೋಣ. ಅಲ್ಲಿ 600 ರೂಪಾಯಿ ಖರ್ಚು ಮಾಡ್ತೀರಾ. ಆದರೆ ಇದ್ರ ಪ್ರೈಸು ಜಸ್ಟ್ ನಿಮಗೆ 200 ಚೇಂಜ್ ಇರುತ್ತೆ ಅಷ್ಟೇ. ಓಕೆ, ಸೊ ಎಷ್ಟು ಕಡಿಮೆ ಆಗೈತಲ್ವಾ? ಆ ಥರ ಪ್ರತಿಯೊಂದು ಪ್ರಾಡಕ್ಟು ಸಹ ನಿಮಗೆ ಉಳಿತಾಯ ಆಗತ್ತೆ. ಈ ಒಂದು ಮೋದಿಕೇರ್ ಪ್ರಾಡಕ್ಟ್ಸ್ ಎಲ್ಲ ಕ್ವಾಲಿಟಿ ವೈಸ್ ಗುಡ್, ಟೈಮು ಸೇವ್ ಆಯಿತು, ನಿಮ್ಮ ಎನರ್ಜಿ ಸಹ ಸೇವ್ ಆಯಿತು. ಇದು ಹೇಗೆ ಯೂಸ್ ಮಾಡೋದು? ಫಸ್ಟು ಇದು ಕಮೋಟು ಕ್ಲೀನ್ ಮಾಡ್ಬೋದು, ನೆಲ ಸಹ, ಬಾತ್ರೂಮ್ ನೆಲ ಸಹ ಕ್ಲೀನ್ ಮಾಡ್ಬೋದು. ಒದ್ದೆ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಮತ್ತು ಇದನ್ನು ಹಿಂಗೆ ಇಟ್ಕೊಂಡು ಜಸ್ಟ್ ಲೈನ್ ಥರ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ಸೊ ಮೇಲ್ಮೇಲೆ ಉಜ್ಜಿದ್ರು ಸಹ ಸಾಕು, ತುಂಬ ಗಟ್ಟಿಯಾಗಿ ಉಜ್ಜಬೇಕು ಅಂತ ಇಲ್ಲ. ಅಲ್ಲಿ 20 ನಿಮಿಷ ಬಿಡೋ ಜಾಗದಲ್ಲಿ 90 ಸೆಕೆಂಡ್ ಆ ಕಡೆ ಉಜ್ಕೊಂಡು ಬರೋಷ್ಟೊಳಗೆ ಈ ಕಡೆ ಕ್ಲೀನ್ ಆಗೋಗತ್ತೆ. ಆ ಥರ ಆದಮೇಲೆ ತುಂಬ ಚೆನ್ನಾಗಿರುತ್ತೆ, ಫೇಡು ಹೋಗಲ್ಲ ಟೈಲ್ಸ್ ಎಲ್ಲ. ಆ ಥರ ವಂಡರ್ಫುಲ್ ಪ್ರಾಡಕ್ಟು. ಮತ್ತು ಪಾಚಿ ಕಟ್ಟಿರುತ್ತಲ್ವ ಬಂಡೆಗಳಲ್ಲಿ ಅಂತ ಆ ಥರ ಎಲ್ಲ, ಅಲ್ಲೂ ಸಹ ಇದನ್ನು ಯೂಸ್ ಮಾಡ್ಬೋದು. ವೇಟ್ ನೆಲದ ಮೇಲೆ ಹಾಕ್ಬಿಟ್ಟು ಉಜ್ಜಿಬಿಡೋದು. ಸೊ 90 ಸೆಕೆಂಡಲ್ಲಿ ಕ್ಲೀನ್ ಆಗುತ್ತೆ. ಸೊ ಇದು ಗ್ರೀನ್ ಇರೋದು ಬ್ಲೂಗೆ ಟರ್ನ್ ಆಗುತ್ತೆ. ಸೊ ಕಲರ್ ಚೇಂಜ್ ಆಗುತ್ತೆ. ಆ ಥರ ವಂಡರ್ಫುಲ್ ಪ್ರಾಡಕ್ಟು. ನೆಕ್ಸ್ಟ್ ಬಂದು ಎಷ್ಟೋ ದೇವಸ್ಥಾನಗಳಲ್ಲೂ ಸಹ ನಾನು ಕೊಟ್ಟಿದ್ದೀನಿ ಇದನ್ನು. ಯಾಕಂದರೆ ಅಲ್ಲಿ ಟ್ಯಾಪ್ ವಾಟರ್ ಹತ್ರ ತುಂಬ ನೀರು ಬಿದ್ದು ಬಿದ್ದು ಪಾಚಿ ಕಟ್ಟತ್ತಲ್ವ. ಅದರ ಫಸ್ಟ್ ಟೈಮ್ ನಾನು ಒಳ್ಳೇದಲ್ವ ದಾನ ಕೊಟ್ಟರೆ ಅಂತ ಗಿಫ್ಟಾಗಿ ಕೊಟ್ಟಿದ್ದೀನಿ. ಆದರೆ ಯೂಸ್ ಮಾಡಿದ್ಮೇಲೆ ಅವ್ರು ಪರ್ಮನೆಂಟ್ ಕಸ್ಟಮರ್ ಸಹ ಆಗಿದ್ದಾರೆ. ಆ ಥರ. ಮತ್ತು ಹೊಸ ಮನೆಗಳು ಕಟ್ಟಿರುವಾಗ ಗೃಹಪ್ರವೇಶ ಆಗಿದ ತಕ್ಷಣ ನೀವು ನೀಟಾಗಿ ಈ ಪ್ರಾಡಕ್ಟ್ನ ರೆಕಮೆಂಡ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ನನ್ನ ಫ್ರೆಂಡ್ ಒಬ್ಬರು ಇದನ್ನು ಯೂಸ್ ಮಾಡ್ತಾಯಿದ್ರು. ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇವಾಗಲೂ ಸಹ ತೊಗೊತಾ ಇದ್ದಾರೆ. 10 ಇಯರ್ಸಿಂದ ತೊಗೊತಾ ಇದ್ದಾರೆ. ಅವ್ರು ಯಾವಾಗಲೂ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಬಾತ್ರೂಮ್ ಫೇಡೇ ಆಗಿಲ್ಲ, ಟೈಲ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಈ ಥರ ಆಗಿದೆ, ನಾವೆಲ್ಲರೂ ಒಂದೇ ಸತಿ ತೊಗೊಂಡಿದ್ದು ಅಂತ. ಆ ಥರ ಒಂದು ಬೆಸ್ಟ್ ಟೆಸ್ಟಿಮೋನಿ ಸಹ ಈ ಒಂದು ಬಿಯಾಂಡ್ ಬ್ಲೂಗೆ ಬಂದಿದೆ. ಎಷ್ಟೊಂದು ಜನ ಟಾಯ್ಲೆಟ್ ಕ್ಲೀನ್ ಮಾಡದೇ ಇರೋರು ಸಹ ಈ ಪ್ರಾಡಕ್ಟ್ ಬಂದ ಮೇಲೆ ಕ್ಲೀನ್ ಮಾಡೋ ಥರ ಮನ್ಸು ಬಂದಿದೆ ಅಂತ ಹೇಳ್ತೀನಿ. ಸೊ ಹೌಸ್ ವೈಫ್ ಸಹ ಆ ಥರ ಈಸಿ ಆ್ಯಂಡ್ ಸಿಂಪಲ್, ಯುಲ್ ಫೀಲ್ ಹ್ಯಾಪಿ, ಹೈಜಿನಿಕ್ ಆಗಿ ಇರುತ್ತೆ. ಎಲ್ಲ ಬ್ಯಾಕ್ಟೀರಿಯಾಸ್ ಹೋಗುತ್ತೆ, ವೈರಸ್ ಹೋಗುತ್ತೆ, ಫಂಗಸ್ ಸಹ ಹೋಗುತ್ತೆ. ಆ ಥರ ವಂಡರ್ಫುಲ್ ಪ್ರಾಡಕ್ಟ್ ಯೂಸ್ ಮಾಡ್ಬೋದಾ ಎಲ್ಲರೂ ಸಹ? ಥ್ಯಾಂಕ್ ಯು. ಎಸ್, ಅದೇ ಥರ ಸ್ಟೆರಿ ಕ್ಲೀನ್. ಎಸ್, ವೆರಿ ಇಂಪಾರ್ಟೆಂಟ್. ಎಲ್ಲರೂ ಸಹ ಮನೆ ಕ್ಲೀನ್ ಆಗಿರಬೇಕು ಅಂತಂದ್ರೆ ಏನು ಯೂಸ್ ಮಾಡ್ತೀವಿ? ಕ್ಲೀನರ್ಸು. ಸೊ ಫೆನಾಲ್ ಯೂಸ್ ಮಾಡ್ತೀವಿ, ಲೈಸಾಲ್ ಯೂಸ್ ಮಾಡ್ತೀವಿ. ಏಕೆಂದರೆ ಸೊ ಏನೇ ಬ್ಯಾಕ್ಟೀರಿಯಾಸ್ ಇದ್ದರೆ ಹೋಗಬೇಕು ಅಂತ. ಆದರೆ ಅದರಲ್ಲಿ BKC ಅನ್ನೋದು 1%, 2% ಇರುತ್ತೆ. ಆದರೆ ಇದರಲ್ಲಿ ಬೆನ್ಸಾಲ್ ಕೋನಿಯಂ ಕ್ಲೋರೈಡ್ ಅನ್ನೋದು ನಿಮಗೆ 50% ಇರುತ್ತೆ. ಅದು ಇರೋದ್ರಿಂದ ನಿಮಗೆ 100% ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಸ್, ಆ್ಯಂಟಿವೈರಲ್ ಆಗಿ ಕೆಲಸ ಮಾಡುತ್ತೆ. ನೆಲದಲ್ಲಿರೋ ಬ್ಯಾಕ್ಟೀರಿಯಾ, ಗಾಳಿಯಲ್ಲಿರೋ ವೈರಸ್ಸು ಮತ್ತು ಫಂಗಸ್ ಆಗುತ್ತಲ್ವ ಚಳಿಗಾಲದಲ್ಲಿ ಗೋಡೆ ಮೇಲೆ ಎಲ್ಲ, ಅದು ಸಹ ಹೊರಟೋಗುತ್ತೆ ಇದು ಸ್ಪ್ರೇ ಮಾಡಿದ್ರೆ. ನೆಕ್ಸ್ಟ್ ಇದು ಸ್ಕಿನ್ ಫ್ರೆಂಡ್ಲಿ ಇರುತ್ತೆ. ಇದನ್ನು ನೀವು ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. 1 ಲೀಟರ್ ನೀರಿಗೆ ಜಸ್ಟ್ ಇಷ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದನ್ನು ನೀವು 2 ಕ್ಯಾಪ್ ಬಕೆಟ್ ನೀರಿಗೆ ಹಾಕಿದ್ರೆ ಸಾಕು ಡೈಲಿ ಯೂಸ್ ಮಾಡುವಾಗ. ಆ ಥರ 6 ಲೀಟರ್ಸ್ ಮಾಡ್ಕೋಬೋದು ಇದೊಂದು ಬಾಟಲಿಂದ. ಆ ಥರ ಡೈಲ್ಯೂಟ್ ಆಗಿರೋದನ್ನು ನೀವು 2 ಕ್ಯಾಪ್ ಬಕೆಟ್ಗೆ ಹಾಕಿದ್ರೆ ಸಾಕಾಗತ್ತೆ. ಆ ಥರ ಡಿಸ್ಇನ್ಫೆಕ್ಟೆಂಟು ಒರಿಜಿನಲ್ ಅಂತ ಹೇಳ್ಬೋದು, ನೀಮ್ ಎಕ್ಸ್ಟ್ರಾಕ್ಟಿಂದ ಮಾಡಿರ್ತಾರೆ. ಆ ಥರ ಒಂದು ವಂಡರ್ಫುಲ್ ಪ್ರಾಡಕ್ಟು. ಸೊ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ಮೇಲೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, ನೊಣಗಳಿರುತ್ತಲ್ಲ, ಬ್ಲ್ಯಾಕ್ ನೊಣಗಳು, ಅದೆಲ್ಲ ಸಹ ಕಡಿಮೆ ಆಗೋಗುತ್ತೆ. ಜಿರಳೆಗಳು ಕಡಿಮೆ ಆಗುತ್ತೆ. ಲಿಸರ್ಡ್ಸ್ ಇದ್ದರೆ ಇದನ್ನು ಡೈರೆಕ್ಟು ಕಂಟಿನ್ಯೂಸ್ ಆಗಿ ಒಂದು 7 ಡೇಸ್ ಗೋಡೆ ಮೇಲೆ ಸ್ಪ್ರೇ ಮಾಡಿ, ಅದು ಸಹ ಕಡಿಮೆ ಆಗಿದೆ. ಅದಕ್ಕೂ ಒಂದು ಟೆಸ್ಟಿಮೋನಿ ಇದೆ. ಒಬ್ಬರು ಮನೆಯೇ ಶಿಫ್ಟ್ ಮಾಡಬೇಕು ಅನ್ಕೋತಾ ಇದ್ರು, ಲಿಸರ್ಡ್ಸ್ ತುಂಬ ದೊಡ್ಡ ಲಿಸರ್ಡ್ಸು ಅಂತ. ಇದನ್ನು ಹೇಳಿದ್ದೆ ನಾನು ಸ್ಪ್ರೇ ಮಾಡೋಕ್ಕೆ. ಮಾಡಿದ್ಮೇಲೆ 1 ಮಂತೇ ಮಾಡಿದ್ದಾರೆ ಅವರು. ಡೈರೆಕ್ಟು ಮಾಡಿದ್ಮೇಲೆ ಅದು 100% ಸ್ಟಾಪೇ ಆಗೋಗಿದೆ ಬರೋದು.
ಅವ್ರ ಮನೆ ಸಹ ಶಿಫ್ಟ್ ಮಾಡಿಲ್ಲ. ಆದ್ರೆ ವಂಡರ್ಫುಲ್ ಪ್ರಾಡಕ್ಟು. ಮತ್ತೆ ಮಸ್ಕಿಟೋಸ್ ಕಡಿಮೆ ಆಗತ್ತೆ. ಒಬ್ಬರ ಮನೆಯಲ್ಲಿ ತುಂಬಾ ಮಸ್ಕಿಟೋಸ್ ಇತ್ತು. ಮನೆ ಮಾತ್ರ ತುಂಬಾ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆದ್ರೆ ಅದು ಮೋರಿ ಮೇಲೆ ಕಟ್ಟಿದ್ರಂತೆ ಮನೇನ. ಅದಕ್ಕೆ ತುಂಬಾ ಮಸ್ಕಿಟೋಸ್ ಕೂತ್ಕೊಂಡೆ ಕಾಲ್ ಸುತ್ತಲೂ ಮಸ್ಕಿಟೋಸ್ ಬರ್ತಾ ಇತ್ತು ಬೆಳಗ್ಗೆ ಹೊತ್ತು ಸಹ. ಡೈರೆಕ್ಟ್ ಆಗಿ ನಾನೇ ನೋಡಿದ್ದೀನಿ. ಇದನ್ನು ಸಹ ಅವರು ಬಕೆಟ್ ನೀರಿಗೆ ಒಂದು ಕ್ಯಾಪ್ ಡೈರೆಕ್ಟ್ ಆಗಿ ಹಾಕಕ್ಕೆ ಹೇಳ್ತಾ ಇದ್ದೆ. ಸೊ ಆ ಥರ 15 ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದಕ್ಕೆ ಫುಲ್ ಮಸ್ಕಿಟೋಸೇ ಸ್ಟಾಪ್ ಆಗೋಗಿದೆ. ಇವಾಗಲೂ ಸಹ ತಗೊಂಡ್ರೆ ಇವಾಗ ಡೈಲ್ಯೂಟ್ ಮಾಡಿರೋದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದರ ವಂಡರ್ಫುಲ್ ಪ್ರಾಡಕ್ಟ್. ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು? ಸೊ ನೆಲಕ್ಕೆ ಕ್ಲೀನ್ ಮಾಡೋಕ್ಕೆ ಡೈಲಿ ಯೂಸ್ ಮಾಡ್ಬೋದು. ಮತ್ತು ಕಿಚನಲ್ಲಿ ಸ್ಲ್ಯಾಬ್ ಮೇಲೆ ಡೈಲಿ ರಾತ್ರಿ ಹೊತ್ತು ಯೂಸ್ ಮಾಡಿದ್ರಿ ಅಂದರೆ ಸ್ವಲ್ಪ ಡೈಲ್ಯೂಟ್ ಆಗಿರೋದನ್ನ ಹಾಕ್ಕೊಂಡು ಹೊರಿಸ್ಬಿಟ್ರಿ ಅಂತಂದರೆ ನೊಣಗಳು, ಇರುವೆಗಳು ಅಂಥದ್ದೆಲ್ಲ ಸಹ ಬರಲ್ಲ. ಲಿಸರ್ಡ್ಸು, ಕಾಕ್ರೋಚಸ್ ಏನೂ ಬರಲ್ಲ, ಕಡಿಮೆನೇ ಆಗೋಗುತ್ತೆ. ಮತ್ತು ನೀಟಾಗಿ ಕ್ಲೀನಾಗೂ ಇಟ್ಕೊಂಡಿರಬೇಕು. ನಾಟ್ ಓನ್ಲಿ ರೀಸನ್ ಇದೊಂದೇ ಯೂಸ್ ಮಾಡಿದೆ, ನೀವು ಕ್ಲೀನಾಗಿ ಇಟ್ಕೊಂಡು ಇದನ್ನು ಯೂಸ್ ಮಾಡಿದಾಗ ಆವಾಗ ಕಾಕ್ರೋಚಸ್ ಬರಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಆ ಥರ ಟೆಲಿಫೋನ್ ಇಟ್ಕೊಳ್ಳೋ ಜಾಗದಲ್ಲಿ ಅಲ್ಲೂ ಸಹ ಯೂಸ್ ಮಾಡ್ಬೋದು. ಮತ್ತು ವಿಂಡೋಸ್ ಹತ್ರ ಎಲ್ಲ ಕಡೆ ಸಹ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಮತ್ತು ಸ್ಪೈಡರ್ಸ್ ಕಟ್ಟತ್ತಲ್ವ, ಅಲ್ಲೂ ಸಹ ಇದು ಸ್ಪ್ರೇ ಮಾಡಿದ್ರೆ ನೀವು ಸ್ಪೈಡರ್ಸ್ ಸಹ ಕಟ್ಟಲ್ಲ. ಆ ಥರ ವಂಡರ್ಫುಲ್ ಪ್ರಾಡಕ್ಟು ಸ್ಟೇರಿ ಕ್ಲೀನ್. ಓಕೆ, ಪೇಸ್ಟ್. ಸೊ ಮೋದಿಕೆರಲ್ಲಿ ಸ್ಪೆಷಲ್ ಪ್ರಾಡಕ್ಟ್ ಅಂದರೆ ಪೇಸ್ಟ್, ಫ್ರೆಶ್ ಮೊಮೆಂಟ್ ಟೂತ್ ಪೇಸ್ಟ್. ಸೊ ಈ ಪೇಸ್ಟ್ ಅಂತೂ ವಂಡರ್ಫುಲ್ ಪೇಸ್ಟು. ಸೊ ಹೊರಗೆ ನೀವು ಯಾವ ಪೇಸ್ಟ್ ಆದರೂ ಯೂಸ್ ಮಾಡಿ, ಬಟ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನೀವು ಯೂಸ್ ಮಾಡೋದ್ರಿಂದ ಝೈಲಿಟಾಲ್ ಅನ್ನೋ ಕಂಟೆಂಟ್ ಇರೋದ್ರಿಂದ ಸೊ ನಿಮಗೆ ಬೋನ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ, ಮತ್ತು ಹಲ್ಲು ಉಳ್ಕಾಗಲ್ಲ, ಫ್ರೆಶ್ನೆಸ್ ಇರುತ್ತೆ. ಸೊ ಏನೇ ಟರ್ಟರ್ ಅಂತ ಇರುತ್ತಲ್ವ, ಅದು ಯೆಲ್ಲೋ ಕಲರ್ ಸ್ಟೇನ್ಸ್ ಅದು ಸಹ ಹೊಟ್ಟೋಗುತ್ತೆ. ಆ ಥರ ವಂಡರ್ಫುಲ್ ಪ್ರಾಡಕ್ಟು ಬ್ರೈಟ್ನೆಸ್ ಸಹ ಕೊಡುತ್ತೆ. ಸೊ ಇದು ನೀವು ಅಲ್ಲಿ 2 ಪೇಸ್ಟ್ ಯೂಸ್ ಮಾಡೋ ಜಾಗದಲ್ಲಿ ಒಂದೇ ಪೇಸ್ಟ್ ಯೂಸ್ ಮಾಡಿದ್ರೆ ಸಾಕು. ಎಷ್ಟೋ ಜನ ಇದು ಯೂಸ್ ಮಾಡಿರೋರಿಗೆ ಡೆಂಟಿಸ್ಟ್ ಪ್ರಾಬ್ಲಮ್ ಸಹ ಬಂದಿಲ್ಲ. ಆ ಥರ ವಂಡರ್ಫುಲ್ ಪ್ರಾಡಕ್ಟ್. ಓಕೆ, ಸೊ ಪ್ರತಿಯೊಬ್ಬರೂ ಸಹ ಇದು ಯೂಸ್ ಮಾಡಬೇಕು. ಚಿಕ್ಕವರು ದೊಡ್ಡವರು ಎಲ್ಲರೂ ಸಹ ಯೂಸ್ ಮಾಡ್ಬೋದು. ಅದೇ ಥರ ಫ್ರೆಶ್ ಮೊಮೆಂಟ್ ಟೂತ್ ಬ್ರಷ್. ಸೊ ಇದರಲ್ಲಿ ರಬ್ಬರ್ ಫೈಬರಿಂದ ಮಾಡಿರ್ತಾರೆ. ಸೊ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ನಾವು ಯೂಶಲಿ ಇವಾಗೇನು ಪ್ಲಾಸ್ಟಿಕ್ಗೆ ಬ್ಯಾನ್ ಮಾಡಿದ್ದಾರೆ, ಕವರ್ಸು ಅಂಥದ್ದೆಲ್ಲ ಸಹ. ಆದರೆ ಮಾಮೂಲಿ ಬ್ರಷಸ್ಸು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಅದು ನಾವು ಬಾಯಿಯೊಳಗೆ ಹಾಕಿದಾಗ ಟಾಕ್ಸಿನ್, ಸೊ ಅಷ್ಟು ಡೇಂಜರು. ಆದರೆ ಈ ಒಂದು ಬ್ರಷ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ತೊಂದರೆ ಆಗಲ್ಲ. ಮತ್ತು ಇದು ಪ್ರತಿಯೊಬ್ಬರು ಸಹ ಚಿಕ್ಕವರು ದೊಡ್ಡವರೆಲ್ಲರೂ ಸಹ ಯೂಸ್ ಮಾಡ್ಬೋದು. ಲಾಸ್ಟ್ ಟೀತ್ವರೆಗೂ ಟಚ್ ಆಗೋದ್ರಿಂದ ನಿಮ್ಗೆ ಹಲ್ಲು ಉಳ್ಕಾಗಲ್ಲ. ಆ ಥರ ಒಂದು ವಂಡರ್ಫುಲ್ ಪ್ರಾಡಕ್ಟ್. ಮೋದಿಕೇರ್ ಅಂದಿದ ತಕ್ಷಣನೇ ಎಲ್ರಿಗೂ ಗೊತ್ತಾಗೋದು, ಇಷ್ಟವಾಗೋದು ಸಿಲ್ವರ್ ಡಿಪ್ ಅಂತ. ಮೋದಿಕೇರ್ ಅಂದರೆ ಸಿಲ್ವರ್ ಡಿಪ್ ಅಂತಾರೆ, ಅದು ಯೂಸ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಈ ಒಂದು ಪ್ರಾಡಕ್ಟ್ ಎಲ್ಲೂ ಸಿಗಲ್ಲ. ಹಾಗಾಗಿ ಇದು ವಂಡರ್ಫುಲ್ ಪ್ರಾಡಕ್ಟು. ಸೊ ಏನಪ್ಪ ಇವರು ಎಲ್ಲದಕ್ಕೂ ವಂಡರ್ಫುಲ್ ಅಂತಾರೆ ಅಂದರೆ, ಹಾಗಿದೆ ಒಂದೊಂದು ಪ್ರಾಡಕ್ಟು ಸಹ ಯೂಸ್ ಮಾಡಿದ್ರೇ ನಿಮಗೆ ಅನಿಸುತ್ತೆ ಹೌದು ನಿಜವಾಗ್ಲೂ ಇದು ವಂಡರ್ಫುಲ್ ಅಂತ. ಹೇಗೆ ಇದು ಯೂಸ್ ಮಾಡೋದು? ಎಲ್ಲ ಹೆಣ್ಮಕ್ಳಿಗೂ ಸಹ ಹಬ್ಬ ಬಂತು ಅಂದರೆ ದೇವ್ರ ಮನೆ ಒಂದು ಬೆಳ್ಳಿ ಸಾಮಾನು ಕ್ಲೀನ್ ಮಾಡಬೇಕು ಅಂತ ಟೆನ್ಷನ್ ಆಗಿಬಿಡ್ತಾರೆ. ಅಯ್ಯೋ ಅರ್ಧ ದಿವಸ ಅದಕ್ಕೆ ಅದೇ ಆಗೋಗತ್ತೆ ಅಂತ. ಅದ್ರ ಬದಲಾಗಿ ನೀವು ಈ ಸಿಲ್ವರ್ ಡಿಪ್ ತೊಗೊಂಡ್ರೆ ಅಂದರೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇದು ಹೇಗೆ ಕ್ಲೀನ್ ಮಾಡೋದು ಅಂತಂದರೆ, ಸೊ ಈ ಥರ ಬಾಟಲ್ ಬರುತ್ತೆ, ಇದರಲ್ಲಿ ಡಿಪ್ಪರ್ ಇರುತ್ತೆ. ನೀವು ಕಾಟನಲ್ಲಿ ಕುಂಕುಮ ಡಸ್ಟು ಏನಾದರೂ ಇದ್ದರೆ ಅದನ್ನು ತೆಗೆದ್ಬಿಡಬೇಕು. ಅದನ್ನು ವಿಗ್ರಹಗಳೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಜಸ್ಟ್ 2 ಮಿನಿಟ್ಸ್ ಸಾಕು. 2 ಮಿನಿಟ್ಸು ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ದಾದಮೇಲೆ ನೀವು 2 ಮಿನಿಟ್ಸ್ ಆದಮೇಲೆ ತೆಗೆದುಬಿಟ್ಟು ಟ್ಯಾಪ್ ವಾಟರಲ್ಲಿ ನೀರು ಅದರಲ್ಲಿ ನೀರಲ್ಲಿ ತೊಳಿಬೇಕು. ತೊಳೆದ ಮೇಲೆ ಡಸಾಲ್ ಅಂತ ಇದೆ, ಡಸ್ ಆಲ್ ಎಲ್ಲ ಕೆಲಸನೂ ಮಾಡುತ್ತೆ ಅಂತ ಹೆಸರು. ಇದನ್ನ ಜಸ್ಟ್ ಟೂತ್ ಬ್ರಷಲ್ಲಿ ಅದ್ಕೊಂಡ್ಬಿಟ್ಟು ನೀರಲ್ಲಿ ತೊಳೆದ್ಮೇಲೆ ಆ ವಿಗ್ರಹಗಳೆಲ್ಲ ತೊಳೆದು ಬಿಡಬೇಕು. ತೊಳೆದಾದ್ಮೇಲೆ ಪ್ಲೇನ್ ವಾಟರಲ್ಲಿ ಮತ್ತೆ ವಾಶ್ ಮಾಡಿ ಒಂದು ಪ್ಲೇನ್ ಕ್ಲಾತಲ್ಲಿ ಒರೆಸ್ಬಿಡ್ಬೇಕು. ಅದೇ ನಿಮ್ಮದು ದೊಡ್ಡ ದೊಡ್ಡ ತಟ್ಟೆ, ಚೊಂಬು ಆ ಥರ ಇತ್ತು ಅಂದರೆ ಬೆಳ್ಳಿ ಪಾತ್ರೆಗಳು, ಆವಾಗ ಕಾಟನಲ್ಲಿ ಅದ್ಬಿಟ್ಟು ಇದನ್ನು ಲಿಕ್ವಿಡ್ನ ನೀವು ಬೆಳ್ಳಿ ಸಾಮಾನು ಮೇಲೆ ಹಚ್ಚಿಬಿಟ್ಟು 2 ನಿಮಿಷ ಆದಮೇಲೆ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಡಸಾಲಲ್ಲಿ ತೊಳೆದ್ಬಿಟ್ಟು ಒಂದು 2-3 ಡ್ರಾಪ್ಸ್ ಹಾಕ್ಕೊಂಡು ಸೊ ನೀಟಾಗಿ ಬ್ರಷ್ ಮಾಡಿಬಿಡಿ. ಬ್ರಷ್ ಆದಮೇಲೆ
ನೀರಲ್ಲಿ ತೊಳೆದ್ಬಿಟ್ಟು ಒಂದು ಕ್ಲಾತಲ್ಲಿ, ಡ್ರೈ ಕ್ಲಾತಲ್ಲಿ ಒರೆಸ್ಬಿಡಿ, ಸಾಫ್ಟ್ ಆ್ಯಂಡ್ ಡ್ರೈ ಕ್ಲಾತಲ್ಲಿ. ಆವಾಗ ಶೈನಿಂಗ್ ಕೊಡುತ್ತೆ. ಸೊ ನೀವು ಪಾಲಿಷ್ ಕೊಟ್ಟರೆ ಹೇಗಿರುತ್ತೆ ಆ ಥರ ಇರುತ್ತೆ. ಸೊ ಆ ಥರ ನೀವು ಒಂದ್ಸತಿ ಪಾಲಿಷ್ ಕೊಡಬೇಕು ಅಂದರೆ ಎಷ್ಟಾಗುತ್ತೆ, 1000, 1000, 2000, 5000 ತಗೊತಾರೆ. ಬಟ್ ಈ ಒಂದು 2 ಪ್ರಾಡಕ್ಟ್ ನೀವು ಇಟ್ಕೊಂಡ್ಬಿಟ್ರಿ ಅಂದರೆ ಇದು ಫುಲ್ ಬ್ಲ್ಯಾಕ್ ಆಗೋವರೆಗೂ ಯೂಸ್ ಮಾಡ್ಬೋದು. ನಿಮ್ಮದು ಲಿಕ್ವಿಡ್ ನೀಟಾಗಿ ಕ್ಲೀನಾಗಿ ಇರಬೇಕು ಅಂತಂದರೆ ನೀವು ಏನು ಮಾಡ್ಬೋದು ಅಂತಂದರೆ ಇಷ್ಟು ಲಿಕ್ವಿಡ್ನ ಸ್ವಲ್ಪ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಸ್ಟೀಲ್ಗೆ ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ ಯೂಸ್ ಮಾಡಿ ಅಥವಾ ಗ್ಲಾಸ್ ಬೌಲ್ಸಲ್ಲಿ ಯೂಸ್ ಮಾಡ್ಬೋದು. ಈ ಲಿಕ್ವಿಡ್ನ ಸ್ವಲ್ಪ ತೊಗೊಂಡ್ಬಿಟ್ಟು ನೀವು ಗ್ಲಾಸ್ ಬೌಲಲ್ಲಿ ಅಥವಾ ಪ್ಲಾಸ್ಟಿಕ್ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಎಲ್ಲ ವಿಗ್ರಹಗಳು ಅದಕ್ಕೆ ಹಾಕ್ಬಿಟ್ಟು 2 ನಿಮಿಷ ಆದಮೇಲೆ ನೀರಲ್ಲಿ ತೊಳೆದ್ಬಿಟ್ಟು ಡಜಾಲಲ್ಲಿ ತೊಳೆದ್ಬಿಟ್ಟು ಕ್ಲಾತಲ್ಲಿ ಒರೆಸ್ಬಿಡ್ಬೋದು, ಹಾಗೂ ಮಾಡ್ಬೋದು. ಆ ಲಿಕ್ವಿಡ್ನ ನೀವು ಬೇರೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಆವಾಗ ಇದು ಫ್ರೆಶ್ ಆಗಿರುತ್ತೆ, ಹೊಸ ಥರ ಇರುತ್ತೆ. ಅದು ಫುಲ್ ಬ್ಲ್ಯಾಕ್ ಆದಮೇಲೆ ಇದನ್ನು ಯೂಸ್ ಮಾಡ್ಬೋದು. ಹಂಗೆ ಯೂಸ್ ಮಾಡಿದಾಗ ನಿಮಗೆ ವರ್ತ್ ಆಗತ್ತೆ. ಸೊ ಡಜಾಲು ಇದೊಂದಕ್ಕೋಸ್ಕರ ನಾನು ಡಜಾಲ್ ತಗೋಬೇಕಾ ಅಷ್ಟೇ ಅಲ್ಲ, ಸಿಲ್ವರ್ ಡಿಪ್ಗೆ ಒಂದೇ ಅಲ್ಲ. ಈ ಡಜಾಲು ನೀವು ದೇವ್ರ ಮನೆ ಕ್ಲೀನ್ ಮಾಡುವಾಗ ಅರಿಶಿನ ಬಿದ್ದಿರುತ್ತೆ, ಆಯಿಲ್ ಬಿದ್ದಿರುತ್ತೆ. ಸೊ ಇದನ್ನು ಜಸ್ಟ್ 2-3 ಡ್ರಾಪ್ಸ್ ಹಾಕ್ಕೊಂಡ್ಬಿಟ್ಟು ನಮ್ಮದು ಒಂಡ ಸ್ಕ್ರಬ್ ಇದೆ ಅಲ್ವಾ, ಈ ಸ್ಕ್ರಬ್ ಪಾತ್ರೆ ಉಜ್ಜನಾರು ಉಜ್ಜಿಬಿಡ್ಬೋದು. ಸೊ ಈಸಿಯಾಗಿ ಕ್ಲೀನ್ ಆಗುತ್ತೆ. ತುಂಬ ಹಾಕೋಬೇಡಿ, 2 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು. ನೀರು ಹಾಕ್ಕೊಂಡು ಸುಮ್ಮನೆ ಉಜ್ಜಿಬಿಡಿ, ಸೋಪ್ ನೀರು ಥರ. ಸೊ ನೀಟಾಗಿ ಹೊಸ ಥರ ಆಗುತ್ತೆ, ಮತ್ತು ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಸಾಕಾಗತ್ತೆ. ನೆಕ್ಸ್ಟು ನೀವು ಡೈಲಿ ಯೂಸ್ ಮಾಡುವಾಗ ಕಿಚನಲ್ಲಿ ಬೇಕಾದರೆ ಜಸ್ಟು ಒಂದೇ ಒಂದು ಕ್ಯಾಪ್ 1 ಲೀಟರ್ ನೀರಿಗೆ ಹಾಕ್ಕೊಂಡು ಡೈಲಿ ಒರೆಸೋವಾಗ ಬೇಕಾದರೆ ಕಿಚನ್ ಸ್ಲ್ಯಾಬ್ಸ್ ಯೂಸ್ ಮಾಡ್ಬೋದು, ಗ್ಲಾಸ್ ಕ್ಲೀನರ್ ಥರ ಯೂಸ್ ಮಾಡ್ಬೋದು, ವುಡನ್ ಫರ್ನಿಚರ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಚೇರ್ಸ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಯಾವಾಗ ಚೇರ್ಸ್ ಕ್ಲೀನ್ ಮಾಡಬೇಕು ಅಂದರೆ, ಟೇಬಲ್ ಕ್ಲೀನ್ ಮಾಡಬೇಕು ಅಂದರೆ, ಮತ್ತು ಬಟ್ಟೆ ಮೇಲೆ ಏನಾದರೂ ಕರೆ ಆಗಿದ್ರು ಸಹ ಇದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ಬೋದು, ಅರ್ಜೆಂಟ್ಗೆ ಬೇಕು ಅಂತಂದರೆ. ಆದರೆ ಅದಕ್ಕೆ ಇದ್ರ ಹೆಸರು ಡಜಾಲ್ ಅಂತ, ಎಲ್ಲ ಕೆಲಸನೂ ಮಾಡುತ್ತೆ ಅಂತ ಹೇಳ್ಬೋದು. ಅದರ ವಂಡರ್ಫುಲ್ ಪ್ರಾಡಕ್ಟು. ಡೈಲ್ಯೂಟ್ ಮಾಡ್ಕೊಂಡು ಸಹ ಯೂಸ್ ಮಾಡ್ಬೋದು. 1:10 ಬಾಟಲ್ಸ್ ಮಾಡ್ಕೋದು. 1 ಲೀಟರ್ಗೆ ನೀವು ಇಷ್ಟು ಲಿಕ್ವಿಡ್ ಮಿಕ್ಸ್ ಮಾಡಿಕೊಂಡು ಅದನ್ನೇ ಯೂಸ್ ಮಾಡ್ಬೋದು. ಸಮ್ಟೈಮ್ಸ್ ಬೇಕಾದರೆ ಕಿಚನಲ್ಲಿ ನೀವು ಹ್ಯಾಂಡ್ ವಾಶ್ ಥರ ಸಹ ಯೂಸ್ ಮಾಡ್ಬೋದು ಡೈಲ್ಯೂಟ್ ಆಗಿರೋದನ್ನು. ಓಕೆ, ಎಸ್. ಸೊ ಇದು ವಂಡರ್ಫುಲ್ ಪ್ರಾಡಕ್ಟ್. ಇದು ಸಹ 100% ಎಲ್ಲ ಪ್ರಾಡಕ್ಟು ವಂಡರ್ಫುಲ್ ಅಂತಲೇ ಹೇಳ್ತೀನಿ, ಪ್ರತಿ ಸತಿ ಹೇಳ್ತೀನಿ. ಎಸ್, ಐ ಲವ್ ದಿಸ್ ಪ್ರಾಡಕ್ಟ್ಸ್. ಎಸ್. ಸೊ ಇದು ಫೇಸ್ ವಾಶ್ಗೆ ನನ್ನ ಫೇವ್ರೆಟ್ ಪ್ರಾಡಕ್ಟು ಮೊರ್ಕನ್ ಆರ್ಗನ್ ಆಯಿಲ್ ಕ್ಲೆನ್ಸರ್ ಅಂತ. ಇದು ಫೇಸ್ ವಾಶ್ ಮಾಡೋಕ್ಕೆ ಇದನ್ನೇ ಯೂಸ್ ಮಾಡಿ. ಇದು ಮಾಯ್ಶ್ಚರೈಸರ್ ಥರ, ಕ್ಲೆನ್ಸರ್ ಥರ, ಎರಡೂ ಥರ ಕ್ಲೀನ್ ಮಾಡುತ್ತೆ. ಸೊ ಫ್ರೆಶ್ನೆಸ್ ಕೊಡುತ್ತೆ. ಸೊ ಇಮಿಡಿಯೇಟ್ ಫೇಸ್ ವಾಶ್ ಆದಮೇಲೆ ಡ್ರೈ ಆಗಲ್ಲ, ಯಾಕಂದರೆ ಇದರಲ್ಲಿ ಮಾಯ್ಶ್ಚರೈಸರ್ ಇದೆ. ಮಾಮೂಲಿಯಾಗಿ ಸೋಪ್ಗಿಂತ ಫೇಸ್ ವಾಶ್ ಒಳ್ಳೆಯದು, ಫೇಸ್ ವಾಶ್ಗಿಂತ ಕ್ಲೆನ್ಸರ್ ಒಳ್ಳೆಯದು. ಆ ಥರ ಇದು ಕ್ಲೆನ್ಸರ್ ವಿತ್ ಮಾಯ್ಶ್ಚರೈಸರ್ ಇರೋದ್ರಿಂದ ನಿಮಗೆ ಸ್ಕಿನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ. ಯಾರು ಯೂಸ್ ಮಾಡಬೇಕು? ಇದು ನಾರ್ಮಲ್ ಸ್ಕಿನ್ ಯೂಸ್ ಮಾಡ್ಬೋದು, ಸೆನ್ಸಿಟಿವ್ ಸ್ಕಿನ್ ಯೂಸ್ ಮಾಡ್ಬೋದು, ಡ್ರೈ ಸ್ಕಿನ್ ಅವರು ಸಹ ಯೂಸ್ ಮಾಡ್ಬೋದು, ಕಾಂಬಿನೇಷನ್ ಸ್ಕಿನ್ ಅವರು ಸಹ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಪಂಪ್ ಮಾಡಿದ್ರೆ ಸ್ವಲ್ಪ ಬರುತ್ತೆ, ಅದನ್ನೇ ವೆಟ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು. ಮೊರ್ಕನ್ ಬೀಡ್ಸಿಂದ ಮಾಡಿರ್ತಾರೆ, ಮೊರ್ಕನ್ ದೇಶದಿಂದ ಬಂದಿರೋಂಥ ಪ್ರಾಡಕ್ಟ್ ಇದು. 6 ಮಂತ್ಸ್ವರೆಗೂ ಬರುತ್ತೆ. ಅಷ್ಟು ನಿಮಗೆ ಲಾಂಗ್ ಡ್ಯೂರೇಷನ್ ಬರೋದ್ರಿಂದ ದುಡ್ಡು ಉಳಿತಾಗುತ್ತೆ, ಮತ್ತು ಸ್ಕಿನ್ನು ಹೆಲ್ತಿಯಾಗಿರುತ್ತೆ, ಯಂಗಾಗಿರುತ್ತೆ. ಎಷ್ಟು ವರ್ಷ ಆದರೂ ಮೋದಿ ಸ್ಕಿನ್ ಕೇರ್ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ನೀವು ಕರೆಕ್ಟಾಗಿ 100% ಚೆನ್ನಾಗಿರುತ್ತೆ. ಸಲೂನ್ ಹೇರ್ ಆಯಿಲ್. ಸೊ ಬಾದಾಮ್ ಆಯಿಲ್ ಅಂತ ಹೇಳ್ಬೋದು, ಆಲ್ಮಂಡ್ ಆಯಿಲ್ ಅಂತ. ಸೊ ನಮ್ಮ ಹೇರ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಲ್ಮಂಡ್. ಸೊ ಇದು ಯೂಸ್ ಮಾಡೋದ್ರಿಂದ ಹೇರ್ಸ್ ತುಂಬ ಚೆನ್ನಾಗಾಗತ್ತೆ, ಸಾಫ್ಟ್ ಆ್ಯಂಡ್ ಸಿಲ್ಕಿ ಥರ ಇರುತ್ತೆ. ಎಕ್ಸೆಸ್ ಆಫ್ ಹೀಟ್ ಸಹ ಕಡಿಮೆ ಆಗುತ್ತೆ. ಕಣ್ಣುರಿಯೋ ಏನಾದರೂ ಆಯಿತು ಅಂದರೆ ಇದನ್ನು ಸ್ವಲ್ಪ ತೊಗೊಂಡು ಕಣ್ಣು ಮೇಲೆ ಸಹ ಹಚ್ಕೊಂಡೆ ಕಣ್ಣೂರಿ ಸಹ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಸೊ ಇದನ್ನು ಜಸ್ಟು ನೀವು ಒಂದು 10 ಡ್ರಾಪ್ಸ್ ತೊಗೊಂಡು ಮಸಾಜ್ ಮಾಡಿಕೊಂಡು ಹಚ್ಕೋಬೋದು. ತುಂಬ ಹೇರ್ಸ್ ಇತ್ತು ಅಂದರೆ ಇನ್ನು ಸ್ವಲ್ಪ ಹಚ್ಕೊಂಡ್ರು ಸಹ ತುಂಬ ಚೆನ್ನಾಗಿರುತ್ತೆ. ತಿನ್ ಹೇರ್ಸ್ ಇರೋರಿಗೆ ತುಂಬ ಚೆನ್ನಾಗಿರುತ್ತೆ, ಹೇರ್ ಗ್ರೋತು ಸಹ ಚೆನ್ನಾಗಾಗತ್ತೆ, ಸ್ಪ್ಲಿಟ್ ಹೇರ್ ಸಹ ಆಗಲ್ಲ. ಹೇರ್ಸ್ಗೂ ಸ್ಕಾಲ್ಪ್ಗೂ ಎಲ್ಲದಕ್ಕೂ ಸಹ ಯೂಸ್ ಮಾಡ್ಬೋದು. ನಾನು 20 ಇಯರ್ಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದೇ ಥರ ಸ್ಪಿಕ್ ಅಂಡ್ ಸ್ಪ್ಯಾನ್ ಅಂತ. ಸೊ ಈ ಸ್ಪಿಕ್ ಅಂಡ್ ಸ್ಪ್ಯಾನ್ ಏನು ಸ್ಪೆಷಾಲಿಟಿ ಅಂದರೆ, ಉಪ್ಪು ಕಟ್ಟಿರತ್ತಲ್ವ, ಟ್ಯಾಪ್ಸು, ಮಗ್ಸು ಅಂಥದ್ದೆಲ್ಲ ಸಹ. ಸೊ ಈ ಒಂದು ಸ್ಕ್ರಬ್ಬಲ್ಲಿ ಈ ಸ್ಪಿಕ್ ಅಂಡ್ ಸ್ಪ್ಯಾನು ತೊಗೊಂಡ್ಬಿಟ್ಟು ನೀವು ಉಜ್ಜಿಬಿಡ್ಬೋದು. ಏನೇ ಉಪ್ಪು ಕಟ್ಟಿದ್ರು ಸಹ ನೀವು ಏನು ಸೋಪ್ ನೀರು ಹಾಕಿ ಉಜ್ಜಿದ್ರೂ ಸಹ ಹೊಟ್ಟೋಗಲ್ಲ. ಆದರೆ
ಈ ಸ್ಪಿಕ್ ಅಂಡ್ ಸ್ಪ್ಯಾನ್ ನ ನೀವು ಹಾಕೊಂಡು ಜಸ್ಟ್ 2-3 ಡ್ರಾಪ್ಸ್ ಹಾಕೊಂಡು ಉಜ್ಬಿಟ್ರಿ ಅಂದ್ರೆ ಏನೇ ಪ್ಲಾಸ್ಟಿಕ್ ಐಟಮ್ ಸ್ಟೀಲ್ ಐಟಮ್ ಈ ಎರಡಕ್ಕೂ ಸಹ ವಾಶ್ ಬೇಸನ್ ಯೂಸ್ ಮಾಡ್ಬೋದು. ಕೆಲವ್ರ ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹತ್ರ ತುಂಬಾ ಕಟ್ತಾ ಇರತ್ತೆ, ಅಂತವ್ರು ಸಹ ಯೂಸ್ ಮಾಡ್ಬೋದು ಸ್ಪಿಕ್ ಅಂಡ್ ಸ್ಪ್ಯಾನ್ ಅಂತ. ಅದ್ರ ವಂಡರ್ಫುಲ್ ಪ್ರಾಡಕ್ಟ್. ಈ ಪಾತ್ರೆ ಉಜ್ಜೋ ನಾರಲ್ಲಿ ನೀವು ಉಜ್ಜಿದ್ರಿ ಅಂದ್ರೆ ಈಸಿಯಾಗಿ ಕ್ಲೀನ್ ಆಗತ್ತೆ. ಹೊಸ ಪ್ಲಾಸ್ಟಿಕ್ ಬಕೆಟ್ಸ್ ಹೆಂಗಿರುತ್ತೆ, ಸ್ಟೂಲ್ಸು ಅದೆಲ್ಲ ಬಾತ್ರೂಮ್ ಅಲ್ಲಿ ಇರೋದೆಲ್ಲ ಸಹ ಕ್ಲೀನ್ ಆಗತ್ತೆ. ಕೆಲವ್ರ ಮನೆಯಲ್ಲಿ ಬಾಯ್ಲರ್ ಸಹ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಯೂಶಲಿ ಕೆಲವ್ರು ಊರುಗಳಲ್ಲೆಲ್ಲ ಸಹ ಉಪ್ಪು ನೀರು ತುಂಬಾ ಇರುತ್ತೆ, ಅದಕ್ಕೆ ತುಂಬಾ ಸ್ಟೀಲ್ ಬಕೆಟ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಅದೆಲ್ಲ ಸಹ ಏನ್ ಮಾಡಿದ್ರು ಹೋಗಲ್ಲ. ಬಟ್ ಈ ಸ್ಪಿಕ್ ಅಂಡ್ ಸ್ಪ್ಯಾನ್ ಹಾಕ್ಬಿಟ್ಟು ಈ ಪಾತ್ರೆ ಉಜ್ಜೋ ನಾರಲ್ಲಿ ನೀವು ಕ್ಲೀನ್ ಮಾಡಿ ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ಒಂದ್ಸತಿಗೆ ಕ್ಲೀನ್ ಆಗುತ್ತೆ, ನಿಮ್ಗೆ ಅಷ್ಟು ಇಷ್ಟ ಆಗತ್ತೆ ಅಂತ ಹೇಳ್ತೀನಿ. ಈ ಸ್ಪಿಕ್ ಅಂಡ್ ಸ್ಪ್ಯಾನ್ ಯೂಸ್ ಮಾಡಿನೇ ಈ ಬಿಸ್ನೆಸ್ ಅಲ್ಲಿ ಸೊ ಪ್ರತಿಯೊಬ್ರು ಸಹ ಗ್ರೋತ್ ಆಗಿರೋದ್ರಲ್ಲಿ ಎಕ್ಸ್ಪರ್ಟ್ ಆಗಿ ಇನ್ಕಮ್ ಅರ್ನ್ ಮಾಡಿ ಫಾರಿನ್ ಟ್ರಿಪ್ಸ್ ಎಲ್ಲ ರಿಟರ್ನ್ ಆಗಿದ್ದಾರೆ. ಇವಾಗ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ನಮ್ಮ ಗ್ರೂಪಿನ ಶಾರದಾ ಮೋಹನ್ ಮೇಡಮ್, ಇದೊಂದು ಪ್ರಾಡಕ್ಟ್ ಇಷ್ಟ ಆಗಿನೇ ಅವ್ರ ಈ ಬಿಸ್ನೆಸ್ ಇವಾಗ ಸಾವಿರಾರು ಜನಕ್ಕೆ ಅವರು ಸಹ ಒಂದು ಟೀಮ್ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಎಸ್, ಈ ವಂಡರ್ ಸ್ಕ್ರಬ್ಬು ಸಹ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇದು ಒಂದೇ ಒಂದು ಲೇಯರ್ ಒಂದು ಇದರಿಂದ ಮಾಡಿರ್ತಾರೆ. ಬೇಗ ರಸ್ಟ್ ಬೀಳಲ್ಲ, ವಾಸನೆ ಬರಲ್ಲ, ಜಿಡ್ಡು ಸಹ ಇದಕ್ಕೆ ಮೆತ್ಕೊಳ್ಳಲ್ಲ. ನೀವು ಅಲ್ಲಿ 4 ಸ್ಕ್ರಬ್ ಯೂಸ್ ಮಾಡೋದ್ರಲ್ಲಿ ಇದು ಒಂದು ಸ್ಕ್ರಬ್ ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಮತ್ತೆ ಸ್ಕ್ರಾಚಸ್ ಸಹ ಬೀಳಲ್ಲ, ಸ್ಟೀಲ್ ಪಾತ್ರೆ ಮೇಲೆ ಸ್ಕ್ರಾಚಸ್ ಸಹ ಬೀಳಲ್ಲ. ಅದರ ವಂಡರ್ಫುಲ್ ಸ್ಕ್ರಬ್ ಅಂತ ಹೇಳ್ಬೋದು. ನೀವು ಯೂಸ್ ಮಾಡಿ ಮಾಡಿ ಬೇಜಾರಾಗಿ ನೀವು ಬಾತ್ರೂಮ್ ಯೂಸ್ ಮಾಡೋಕ್ಕೋ ಎಲ್ಲಾದ್ರೂ ನೆಲದ ಮೇಲೆ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಆ ಥರ ತುಂಬ ದಿವಸ ಬಾಳಿಕೆ ಬರುತ್ತೆ. ಕೈಗೂ ಸಹ ನಿಮಗೆ ಸ್ಕ್ರಾಚಸ್ ಥರ ಬೀಳಲ್ಲ, ಪಾತ್ರೆಗಳಲ್ಲಿ ಸಿಕ್ಕಾಕೊಳ್ಳಲ್ಲ. ಯೂಶಲಿ ಬೇರೆ ಸ್ಕ್ರಬ್ಸ್ ಎಲ್ಲ ಪಾತ್ರೆಗಳಲ್ಲಿ ಸಿಕ್ಕಾಕೊಳ್ಳುತ್ತೆ, ಇದು ಪಾತ್ರೆಗಳಲ್ಲಿ ಸಿಕ್ಕಾಕೊಳ್ಳಲ್ಲ, ಯಾಕಂದರೆ ಪೀಸ್ ಆಗಲ್ಲ. ಯೂಶಲಿ ಹೊರಗಿಂದಲೇ ನಿಮಗೆ ಸ್ಕ್ರಬ್ ಮೇಲೆ ಜಿಡ್ಡು ಮೆತ್ಕೊಳ್ಳುತ್ತೆ, ಇದ್ರ ಮೇಲೆ ಜಿಡ್ಡು ಮೆತ್ಕೊಳ್ಳಲ್ಲ. ನೀವು ಅದೇ ಮರ್ತೋಗ್ಬಿಟ್ಟು ಸೋಪ್ ನೀರಲ್ಲಿ ಹಂಗೆ ಇಟ್ಬಿಟ್ರೆ ರಸ್ಟ್ ಬಂದ್ಬಿಡತ್ತೆ, ಆದರೆ ಇದು ರಷ್ಟು ಸಹ ಬರಲ್ಲ. ಆ ಥರ ವಂಡರ್ಫುಲ್ ಪ್ರಾಡಕ್ಟ್. ಎಸ್, ಸೊ ಇದು ಸಹ ಡೈಲಿ ಎವ್ರಿ ಮನೆಯಲ್ಲೂ ಸಹ ಪ್ರತಿಯೊಂದು ಮನೆಯಲ್ಲೂ ಸಹ ಬೇಕಾಗಿರುವಂಥ ಪ್ರಾಡಕ್ಟು ವಾಶ್ಮೇಟ್ 5-in-1 ಲಿಕ್ವಿಡ್. ಸೊ ಇದೇನು ಸ್ಪೆಷಾಲಿಟಿ ಅಂತಂದರೆ ಇದು ಎಂಜೈಮ್ಸಿಂದ ಮಾಡಿರೋಂಥ ಪ್ರಾಡಕ್ಟು ಮತ್ತು ನೀಮ್ ಎಕ್ಸ್ಟ್ರಾಕ್ಟಿಂದ ಮಾಡಿರೋಂಥ ಪ್ರಾಡಕ್ಟು. ಇದು 50 ಕ್ಯಾಪ್ಸು 50 ಡೇಸ್ ಯೂಸ್ ಮಾಡ್ಬೋದು ಪ್ರತಿಯೊಬ್ಬರು ಸಹ. ಇದು ಯೂಸ್ ಮಾಡೋದ್ರಿಂದ ನಿಮಗೆ ವಾಷಿಂಗ್ ಮಿಷಿನ್ನು ಸ್ಕೇಲ್ಸ್ ಫಾರ್ಮ್ ಆಗಲ್ಲ, ಮತ್ತು ಬಟ್ಟೆ ನಿಮಗೆ 5 ಬೆನಿಫಿಟ್ಸ್. ಒಂದು ಬ್ರೈಟ್ನೆಸ್ ಕೊಡುತ್ತೆ, ಪ್ರೀ ಟ್ರೀಟ್ ಮಾಡುತ್ತೆ, ಮತ್ತೆ ಅದರಲ್ಲಿ ನಿಮಗೆ ಕಲರ್ ಬಟ್ಟೆ ಕಲರ್ಫುಲ್ ಆಗಿರತ್ತೆ, ವೈಟ್ ಬಟ್ಟೆ ವೈಟಿಶ್ ಆಗಿರತ್ತೆ ಅಂತ ಹೇಳ್ಬೋದು. ಮತ್ತೆ ಏನೇ ಒಂದು ಟಫ್ ಸ್ಟೇನ್ಸ್ ಇರತ್ತಲ್ವಾ ಅದು ಸಹ ಹೊಟ್ಟೋಗತ್ತೆ. ಮತ್ತೆ ಏನೇ ಒಂದು ಮೆಟೀರಿಯಲ್ ಸಾಫ್ಟ್ ಆಗಿರತ್ತೆ ಪ್ರತಿಯೊಂದು ಬಟ್ಟೆದು ಸಹ ಅದರ ಪ್ರಾಡಕ್ಟು. ಇದನ್ನ ನೀವು ಡೈಲಿ ಸಹ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡ್ಬೋದು. ಸೊ ಯಾವ ಥರ ಬಟ್ಟೆ ಹಾಕಿದ್ರೂ ಸಹ ಏನು ಡ್ಯಾಮೇಜ್ ಆಗಲ್ಲ. ಬಟನ್ಸ್ ಹತ್ರ ಪ್ಲಸ್ ಜಿಪ್ಸ್ ಹತ್ರ ರಸ್ಟ್ ಬೀಳಲ್ಲ. ಆ ಥರ ಒಂದು ವಂಡರ್ಫುಲ್ ಪ್ರಾಡಕ್ಟ್. ವಾಶ್ಮೇಟ್ ಪ್ರೀ ವಾಶ್. ಸೊ ಇದು ಏನು ಸ್ಪೆಷಾಲಿಟಿ ಅಂತಂದರೆ ವಾಶ್ಮೇಟ್ ಪ್ರೀ ವಾಶು ಈ ಹೆಸರಲ್ಲೇ ಹೇಳುತ್ತೆ ಪ್ರೀ ವಾಶ್. ವಾಶ್ ಮಾಡೋಕ್ಕೆ ಮುಂಚೆ ಯೂಸ್ ಮಾಡೋದು. ಇದು ಡ್ರೈ ಬಟ್ಟೆ ಮೇಲೆ ಯೂಸ್ ಮಾಡಬೇಕಾಗತ್ತೆ. ಸೊ ಡ್ರೈ ಬಟ್ಟೆ ಮೇಲೆ ಜಸ್ಟ್ ಕಾಲರ್ಸ್ ಹತ್ರ, ಕಫ್ಸ್ ಹತ್ರ, ಸ್ಯಾರಿ ಫಾಲ್ಸ್ ಹತ್ರ ನೀವು ಉಜ್ಜಿ ಕಾಲರ್ ಹೊಟ್ಟೋಗುತ್ತೆ, ಅಥವಾ ಫಾಲ್ಸ್ ಹತ್ರ ಉಜ್ಜಕ್ಕೂ ಆಗಲ್ಲ, ಉಜ್ಜಿದ್ರೆ ಹೊಟ್ಟೋಗುತ್ತೆ. ಆದರೆ ಇದು ನಿಮಗೆ ಆ ಥರ ಮಾಡಲ್ಲ. ಜಸ್ಟ್ ಡ್ರೈ ಬಟ್ಟೆ ಮೇಲೆ ಹಾಕ್ಬಿಡಿ, ಒಂದು ಫ್ಯೂ ಡ್ರಾಪ್ಸು ಒಂದು 5 to 10 ಮಿನಿಟ್ಸ್ ಆದಮೇಲೆ ಹಿಂಗೆ ಅಂದ್ಬಿಟ್ರೆ ಅಲ್ಲಿಂದ ಅಲ್ಲಿ ಕ್ಲೀನೂ ಆಗೋಗುತ್ತೆ. ಇಲ್ಲ ಅಂದರೆ ನೀವು ಸೋಪ್ ನೀರಲ್ಲಿ ನೆನೆಸ್ಬೋದು ಅಥವಾ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ಬೋದು. ಮತ್ತು ಗ್ರೀಸು, ಆಯಿಲು, ಸಾಸು ಆ ಥರದ್ದು ಏನಿದ್ರೂ ಸಹ ಹೊಟ್ಟಾಗುತ್ತೆ. ಬ್ಲೆಡ್ದು, ಕರೀಸ್ದು ಆ ಥರದ್ದು ನೈಲ್ ಪಾಲಿಶ್, ಲಿಪ್ಸ್ಟಿಕ್ಸ್ ಆ ಥರದ್ದು ಏನಿದ್ರೂ ಸಹ ಹೊರ್ಟೋಗುತ್ತೆ. ಅದೇ ಥರ ಗೋಲ್ಡ್ ಫೇಶಿಯಲ್ ಕಿಟ್. ಸೊ ಇದು ಸಹ ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ಎವ್ರಿ ಹ್ಯೂಮನ್ ಬೀಯಿಂಗ್
ಅವ್ರ ಸ್ಕಿನ್ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಪ್ರತಿಯೊಬ್ರು ಸಹ 10 ಡೇಸ್ ಒಂದ್ಸತಿ ಫೇಶಿಯಲ್ ಮಾಡ್ಕೊಳ್ಳೇಬೇಕು, ಜೆಂಟ್ಸ್ ಆಗ್ಲಿ ಲೇಡೀಸ್ ಆಗ್ಲಿ. ಅವಾಗ ಡೆಡ್ ಸ್ಕಿನ್ ಆಗ್ಲಿ, ಬ್ಲ್ಯಾಕ್ ಹೆಡ್ಸ್ ಆಗ್ಲಿ ಎಲ್ಲ ಸಹ ಹೊಟ್ಟೋಗತ್ತೆ, ಟ್ಯಾನಿಂಗ್ ಆಗ್ಲಿ ಎಲ್ಲ ಸಹ ಹೊಟ್ಟೋಗತ್ತೆ. ಅದಕ್ಕೆ ಫುಲ್ ಸೆಟ್ ಆಗಿ ಬರುತ್ತೆ. ಇದನ್ನ ನೀವು ಆರಾಮಾಗಿ 2 ಟೈಮ್ಸ್ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ A to Z ಇದೆ. ಸೊ ಏನು ಕ್ಲೆನ್ಸಿಂಗೂ ಇದೆ, ಮತ್ತೆ ಸ್ಕ್ರಬ್ಬಿಂಗು ಇದೆ, ಜೆಲ್ಲು ಇದೆ, ಮಾಸ್ಕು ಸಹ ಇದೆ. ಪ್ರತಿಯೊಂದು ಸಹ ಒಂದೇ ಕಿಟ್ ಅಲ್ಲಿ ಇದೆ. ಇದನ್ನ ನೀವು ತಗೋಬಹುದು, ಗಿಫ್ಟ್ ಕೊಡಕ್ಕೂ ಸಹ ಹೆಣ್ಮಕ್ಳು ಯಾರಾದ್ರೂ ಬಂದ್ರೆ ನಿಮ್ಮನೇಲಿ ಗಿಫ್ಟ್ ಕೊಡ್ಬೋದು. ಎಲ್ಲಾದ್ರೂ ಫಂಕ್ಷನ್ಸ್ ಹೋದಾಗ್ಲೂ ಸಹ ಏನಾದ್ರೂ ಕೊಡ್ಬೇಕು ಅಂದಾಗ ಇದು ಬೆಸ್ಟ್ ಗಿಫ್ಟ್ ಅಂತ ಹೇಳ್ತೀನಿ. ಇವಾಗ ಬ್ಲೌಸ್ ಪೀಸ್ ಅಂತೆ, ಮತ್ತೆ ಎಲ್ಲ ಸಹ ಸ್ಟಿಕ್ಕರು, ಕುಂಕುಮ ಅಂತದೆಲ್ಲ ಹಾಕಿ ಕೊಡ್ತಾರಲ್ಲ, ಕೂಂಬು ಅಂತದೆಲ್ಲ, ಅದ್ರ ಬದಲಾಗಿ ಇದನ್ನ ಕೊಟ್ಬಿಡ್ಬೋದು. ಅದರ ಒಂದು ವಂಡರ್ಫುಲ್ ಗಿಫ್ಟ್ ಫಾರ್ ಲೇಡೀಸ್ ಅಂತ ಹೇಳ್ತೀನಿ. ಜೆಂಟ್ಸು ಸಹ ಯೂಸ್ ಮಾಡ್ಬೋದು. ಒಂದೇ ಸತಿಗೆ ಒಂದು ಸತಿ ಫೇಶಿಯಲ್ ಮಾಡಿಕೊಂಡ್ರು ಸಹ ಅಷ್ಟು ಇಮಿಡಿಯೇಟ್ ಸ್ಕಿನ್ ರಿಸಲ್ಟ್ಸ್ ನೋಡ್ಬೋದು ನೀವು. ಸೊ ಡೆಡ್ ಸ್ಕಿನ್ನು ಹೊಟ್ಟೋಗತ್ತೆ, ಬ್ಲ್ಯಾಕ್ ಹೆಡ್ಸ್ ಹೊಟ್ಟೋಗತ್ತೆ, ಮತ್ತೆ ಸ್ಕಿನ್ ಇಮಿಡಿಯೇಟ್ ಗ್ಲೋ ಬರುತ್ತೆ, ಸಾಫ್ಟು ಹೋಗುತ್ತೆ, ಫ್ರೆಶ್ನೆಸ್ ಸಹ ನೀವು ನೋಡ್ಬೋದು. ಸೋಪ್ ವಾಶ್, ಹ್ಯಾಂಡ್ ವಾಶ್. ಸೊ ಪ್ರತಿಯೊಬ್ಬರಿಗೂ ಸಹ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಾವು ಕೈ ಎಷ್ಟು ಕ್ಲೀನ್ ಆಗಿದೆ ಅನ್ಕೊಂತೀವಿ, ಆದರೆ ನೀವು ಸೋಪಲ್ಲಿ ವಾಶ್ ಮಾಡ್ಕೊಂಡು ಬಂದರೂ ಸಹ ನಾವು ಎಷ್ಟೊಂದು ಸತಿ ಡೆಮೋ ತೋರಿಸ್ತಾ ಇದ್ವಿ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿರೋರಿಗೆ ಹ್ಯಾಂಡ್ ವಾಶ್ ಮಾಡಿಸ್ತಾ ಇದ್ವಿ ಇದರಲ್ಲಿ. ಸೊ ಜಸ್ಟ್ 2 ಡ್ರಾಪ್ಸ್ ಹಾಕ್ಕೊಂಡ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿದ್ರೆ ಅವ್ರಿಗೆ ನೀರು ಹಾಕಿದ್ರೆ ಅಷ್ಟು ಕೊಳೆ ಬರ್ತಾ ಇತ್ತು. ಆ ಥರ ವಂಡರ್ಫುಲ್ ಪ್ರಾಡಕ್ಟು. ಇದರಲ್ಲಿ pH ಬ್ಯಾಲೆನ್ಸ್ ಇರೋದ್ರಿಂದ ಇದು ಹ್ಯಾಂಡ್ ವಾಶ್ ಥರನೂ ಯೂಸ್ ಮಾಡ್ಬೋದು, ಬಾಡಿ ವಾಶ್ ಥರ ಸಹ ಯೂಸ್ ಮಾಡ್ಬೋದು, ಬಬಲ್ ಬಾತ್ ಥರ ಸಹ ಯೂಸ್ ಮಾಡ್ಬೋದು. ಸೊ ನೀವು ಹ್ಯಾಂಡ್ ವಾಶ್ ಥರ ಯೂಸ್ ಮಾಡುವಾಗ ಇಷ್ಟು ಲಿಕ್ವಿಡ್ಗೆ ಇಷ್ಟು ನೀರು ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಆವಾಗ ನಿಮಗೆ ಒಳ್ಳೇದು. ಸೊ ಬಾಡಿ ವಾಶ್ಗೆ ಯೂಸ್ ಮಾಡುವಾಗ ಈ ಥರ ಒಂದು ಬಾಡಿ ಪಫ್ ಬರುತ್ತೆ ನಮ್ಮದು. ಇದಕ್ಕೆ ಜಸ್ಟ್ ಒಂದು 4 ಡ್ರಾಪ್ಸ್ ಹಾಕೊಂಡ್ಬಿಟ್ಟು ನೀವು ಬಾಡಿ ವಾಶ್ಗೆ ಯೂಸ್ ಮಾಡಿದ್ರೆ ಇದರಲ್ಲಿ ತುಂಬ ನೊರೆ ಬರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಸ್ಮೂತ್ ಆಗಿರುತ್ತೆ, ಮತ್ತೆ ಸ್ಕಿನ್ನು ಸಹ ಡ್ಯಾಮೇಜ್ ಆಗಲ್ಲ. ಸೊ ಸ್ಕಿನ್ನಲ್ಲಿ ಏನೋ ಡೆಡ್ ಸ್ಕಿನ್ ಇದ್ರೂ ಸಹ ಒಟ್ಟಾಗತ್ತೆ. ಸ್ಕಿನ್ನು ಅವಾಗ ಬೇಗ ಏಜ್ ಆಗಿರಲ್ಲ, ರಿಂಕಲ್ಸು ಬರಲ್ಲ, ಮಸಾಜು ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸಹ ಆಗುತ್ತೆ. ಆ ಥರ ವಂಡರ್ಫುಲ್ ಪ್ರಾಡಕ್ಟು. ಸೊ ಎಷ್ಟೊಂದು ಜನಕ್ಕೆ ಸೋಪ್ ಯೂಸ್ ಮಾಡೋಕ್ಕೆ, ಒಂದೇ ಫ್ಯಾಮಿಲಿ ಒಂದೇ ಸೋಪು ಎಲ್ಲರೂ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಆವಾಗ ಬೇಕಾದರೆ ಇದನ್ನು ಹ್ಯಾಂಡ್ ವಾಶ್ ಥರ ಸಹ ಯೂಸ್ ಮಾಡ್ಬೋದು. ಎಷ್ಟೊಂದು ಜನ ಎಲ್ಲೇ ಹೋದರೂ ಸಹ ಸೋಪ್ ಬದಲಾಗಿ ಇದನ್ನು ತೊಗೊಂಡೋಗ್ತಾರೆ. ಆ ಥರ ವಂಡರ್ಫುಲ್ ಪ್ರಾಡಕ್ಟು. ಇದರಲ್ಲೂ 3 ಫ್ಲೇವರ್ಸ್ ಬರುತ್ತೆ. ಸೊ ಲೈಮ್ ಮತ್ತು ಗ್ರೀನ್ ಆ್ಯಪಲ್, ಸ್ಟ್ರಾಬೆರಿ, ಯಾವ್ದು ಬೇಕಾದರೂ ಸಹ ಯೂಸ್ ಮಾಡ್ಬೋದು. ಈ ಒಂದು ಬಾಡಿ ಪಫು ಪ್ಯೂರ್ ನೈಲಾನ್ ಇಂದ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಸ್ಕಿನ್ಗೂ ಸಹ ಪ್ಲಾಸ್ಟಿಕ್ ಏನು ಇಲ್ದಿರೋದಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ತುಂಬಾ ದಿವಸ ಬರುತ್ತೆ, 6 ಮಂತ್ಸ್ ಹಂಗೆಲ್ಲ ಬರುತ್ತೆ. 3 ಮಂತ್ಸ್ ಆಗಿದ ತಕ್ಷಣ ಚೇಂಜ್ ಮಾಡಿ ಅಂತ ಹೇಳ್ತೀವಿ ಹೈಜಿನಿಕ್ ಪ್ರಕಾರ. ಎಸ್. ಸೊ ಅದೇ ಥರ ಕ್ಯಾಲ್ಶಿಯಂ ಪ್ರತಿಯೊಬ್ಬರಿಗೂ ಸಹ ಬೋನ್ಸ್ ಹೆಲ್ತಿ ಆಗಿದ್ರೇನೆ ನಾವು ಸ್ಟ್ರಾಂಗ್ ಆಗಿರೋದು, ಹೌದಾ? ಬ್ಯಾಕ್ ಬೋನ್ ಆಫ್ ಹ್ಯೂಮನ್ ಬೀಯಿಂಗ್ಗೆ ಬೋನ್ಸೇ, ಹೌದಾ? ಸೊ ಹಾಗಾಗಿ ಬೋನ್ಸ್ ಹೆಲ್ತಿ ಆಗಿರಬೇಕು ಅಂದ್ರಾಗ, ಬೋನ್ಸ್ ಹೆಲ್ತಿ ಆಗಿದ್ದಾಗೆ ಹೆಲ್ತಿಯಾಗಿ ಇಟ್ಕೋಬೇಕು ಅಂದರೆ ಕ್ಯಾಲ್ಶಿಯಂ ಯೂಸ್ ಮಾಡಬೇಕು. ಹೊರಗೂ ಸಹ ಮೆಡಿಕಲ್ ಸ್ಟೋರಲ್ಲಿ ಕ್ಯಾಲ್ಶಿಯಂ ಸಿಗತ್ತೆ, ಬಟ್ ಅದು ಯೂಸ್ ಮಾಡಿದಾಗ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ. ಸೊ ತುಂಬ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ, ಮತ್ತೆ ಅದು ತುಂಬ ತಿಂದಾಗ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದೇ ಈ ಒಂದು ಕ್ಯಾಲ್ಶಿಯಮು ನಿಮಗೆ ನ್ಯಾಚುರಲ್ ಕಂಟೆಂಟಿಂದ ಮಾಡಿರ್ತಾರೆ. ಇದು ಸೈವೇದಿಕ್ ಅಂತ ಹೇಳ್ತೀವಿ. ಸೊ ಇದು ಯೂಸ್ ಮಾಡುವಾಗ ಬೆಳಗ್ಗೆ ಒಂದು ರಾತ್ರಿ ಒಂದು ಯೂಸ್ ಮಾಡಿ, ಒಂದು 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ನೀವು ಬೋನ್ ಟೆಸ್ಟ್ ಮಾಡಿದ್ರು ಸಹ ರಿಸಲ್ಟ್ಸ್ ಬಂದಿರುತ್ತೆ. ಅದರ ವಂಡರ್ಫುಲ್ ಪ್ರಾಡಕ್ಟು. ಪ್ರತಿಯೊಬ್ಬರು ಆಫ್ಟರ್ 30 ಇಯರ್ಸ್ ಕ್ಯಾಲ್ಶಿಯಂ ತಗೊಳ್ಳೇಬೇಕು. ಲೇಡೀಸ್ ಅಂತೂ 30 ಇಯರ್ಸ್ ಆಗಿದ ತಕ್ಷಣ ಶುರು ಮಾಡಬೇಕು ತಗೊಳಕ್ಕೆ. ಜೆಂಟ್ಸ್ ಅಟ್ಲೀಸ್ಟ್ 40 ಇಯರ್ಸ್ ಆದಮೇಲೆ ಯೂಸ್ ಮಾಡ್ಬೋದು. ಪ್ರತಿಯೊಬ್ಬರು ಈ ಕ್ಯಾಲ್ಶಿಯಮ್ಮು ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇದೆಲ್ಲ ಸಹ ಸೊಪ್ಪು ತರಕಾರಿ ಅಂತದಿಂದ ಮಾಡಿರ್ತಾರೆ. ಇದು ಮೆಡಿಸಿನ್ ಅಲ್ಲ, ಇದು ಒಂದು ಸಪ್ಲಿಮೆಂಟ್ ಅಂತ ಹೇಳ್ತೀವಿ. ಸೊ ಹ್ಯೂಮನ್ ಬೀಯಿಂಗ್ ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್. ಮೈಟಿ ಇನ್ ಒನ್ ಅಂತ. ಸೊ ಇದು ಮಲ್ಟಿಪರ್ಪಸ್ ಕ್ಲೀನರ್. ಸೊ ಎಷ್ಟೊಂದು ಜನಕ್ಕೆ ಗಿಫ್ಟ್ ಕೊಡ್ಬೋದು ಈ ಪ್ರಾಡಕ್ಟು. ಇದೊಂದು ಯೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಇದು ಏನು ಅಂತಂದರೆ ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಹೊರಿಸ್ಬಿಟ್ರೆ ಸಾಕು ನೀವು.
ಗ್ರೀಸು, ಆಯಿಲು ಏನೇ ಇದ್ರೂ ಗೋಡೆ ಮೇಲೆ, ಚಿಮ್ನಿ ಮೇಲೆ, ಫ್ಯಾನ್ಸ್ ಮೇಲೆ, ಎಲ್ಲೇ ಎಲ್ಲ ವಸ್ತುಗಳು ಸಹ ಕ್ಲೀನ್ ಮಾಡ್ಬೋದು. ಸಮ್ಟೈಮ್ಸ್ ಸೋಫಾ ಮೇಲೆ ನೀವು ಸೋಫಾ ಕ್ಲೀನ್ ಮಾಡೋಕ್ಕಾಗಲ್ಲ, ಅದೇ ಗಲೀಜಾಗಿರುತ್ತೆ, ಕೊಳೆ ಆಗಿರುತ್ತೆ. ಅವಾಗ ಇದನ್ನ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಅಂದ್ಬಿಡಿ ಒಂದು ಬಟ್ಟೆಯಲ್ಲಿ. ಅದು ನೀವು ತೊಳೆಯೋಕ್ಕೂ ಆಗಲ್ಲ ಸೋಫಾನೆಲ್ಲ, ಆದರೆ ಕ್ಲೀನ್ ಮಾಡಬೇಕಾಗತ್ತೆ. ಏನು ಮಾಡೋದು, ಹೇಗೆ ಮಾಡೋದು ಅನ್ಸತ್ತೆ. ಇದು ನೀರು ಬೇಕಾಗಿಲ್ಲ, ನೀರು ಥರನೂ ಇರಲ್ಲ. ಸೊ ಹಾಗಾಗಿ ಇದನ್ನ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಬಟ್ಟೆಯಲ್ಲಿ ಹೆಂಗೆ ಅಂದ್ಬಿಟ್ರೆ ಅಲ್ಲೇನೇ ಕರೆ ಇದ್ರೂ ಸಹ ಹೊರ್ಟೋಗತ್ತೆ. ಬಟ್ಟೆ ಇವಾಗ ಅರ್ಜೆಂಟಾಗಿ ಕರೆ ಏನಾದ್ರು ಡರ್ಟು ಅಥವಾ ಕರೆ ಆಗಿರುತ್ತೆ, ನಿಮ್ಮ ಬಟ್ಟೆ ಮೇಲೆ ಏನಾದ್ರು ಬಿದ್ದಿರತ್ತೆ, ಆದರೆ ನೀವು ಒಗೆಯಕ್ಕಾಗಲ್ಲ ಅರ್ಜೆಂಟ್ಗೆ. ಅವಾಗ ಬಟ್ಟೆ ಮೇಲೆ ಇಮ್ಮಿಡಿಯೇಟ್ ಸ್ಪ್ರೇ ಮಾಡಿ ಆ ಕರೆ ಹೊರ್ಟೋಗುತ್ತೆ. ಸುಮ್ಮನೆ ಬಟ್ಟೆ ಮೇಲೆ ಸ್ಪ್ರೇ ಮಾಡಿಬಿಟ್ಟು ಹಿಂಗೆ ಅಂದ್ಬಿಟ್ರೆ ಸಾಕು, ಅಲ್ಲಿಂದ ಅಲ್ಲಿಗೆ ಅಷ್ಟೇ ಹೊರ್ಟೋಗುತ್ತೆ. ನೀರು ಸಹ ಹಾಕಬೇಕಾಗಿಲ್ಲ ಆ ಥರದ್ದು. ಮತ್ತು ಸ್ವಿಚ್ ಬೋರ್ಡು ನಾವು ಯೂಶಲಿ ನಾವು ಸ್ವಿಚ್ ಬೋರ್ಡ್ಸ್ ನೋಡಿರ್ತೀರ ನೀವು, ಎಷ್ಟು ಕೊಳೆ ಆಗಿರತ್ತೆ. ಯಾಕೆ? ನಮ್ಮ ಕೈಯಲ್ಲಿರೋ ಕೊಳೆ ಎಲ್ಲ ಸ್ವಿಚ್ ಬೋರ್ಡ್ ಮುಟ್ಟಿ ಅಲ್ಲಿ ಕೊಳೆ ಆಗ್ತಾ ಇರತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ನೀರು ಟಚ್ ಮಾಡೋಕ್ಕಾಗಲ್ಲ. ಈ ಮೈಟಿ ಹಾಕ್ಬಿಟ್ಟು ಒಂದು ಬಟ್ಟೆಯಲ್ಲಿ ಹಿಂಗೆ ಒರೆಸ್ಬಿಟ್ರೆ ಸಾಕು, ನೀಟಾಗಿ ಕ್ಲೀನ್ ಆಗತ್ತೆ. ಟಫ್ ಸ್ಟೈನ್ಸ್ ಎಲ್ಲಾದರೂ ಇತ್ತು ಅಂದರೆ, ಇವಾಗ ಚಿಮ್ನಿ ಅಂಥದ್ದೆಲ್ಲ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ಇದನ್ನ ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಹಿಂಗೆ ಸ್ಕ್ರಬ್ ಬೇಕಾದ್ರೆ ಸ್ಕ್ರಬ್ಬಲ್ಲಿ ಹಿಂಗೆ ಅಂದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ರು ಸಹ ಕ್ಲೀನ್ ಆಗತ್ತೆ. ತುಂಬ ಇತ್ತು ಅಂದರೆ ಬೇಕಾದರೆ ನೀರಲ್ಲಿ ಕ್ಲೀನ್ ಮಾಡ್ತೀನಿ ಅಂದಾಗ ಬೇಕಾದರೆ ನೀವು ಡಜಾಲಲ್ಲಿ ತೊಳ್ಕೊಬೋದು. ಸೊ ಆನ್ ಸ್ಪಾಟ್ ಕ್ಲೀನ್ ಆಗಬೇಕು ಅಂದರೆ ಈ ಒಂದು ಮೈಟಿನ್ ಒನ್ ಯೂಸ್ ಮಾಡೋದು. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಸಹ ಕೆಲಸ ಮಾಡುತ್ತೆ. ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ರೂ ಸಹ ಹೊರ್ಟೋಗುತ್ತೆ. ಓಡರ್, ಸೊ ಇವಾಗ ನಾನ್ ವೆಜ್ಜು ಅಥವಾ ಬಿರಿಯಾನಿ ಮಸಾಲೆಗಳು ಏನಾದರೂ ಸ್ಮೆಲ್ ಬರ್ತಾ ಇದೆ ಕಿಚನಲ್ಲಿ, ನೆಂಟರು ಬಂದರು ಸಡನ್ ಆಗಿ, ಅವಾಗ ಸ್ಮೆಲ್ಲು, ಅಯ್ಯೋ ಸ್ಮೆಲ್ ಇದೆ, ಯಾರಾದ್ರು ಬಂದರೆ ಹೆಂಗಪ್ಪ ಏನು ಅಂತ ಅನ್ಸತ್ತಲ್ವಾ. ಆವಾಗ ನೀವು ಜಸ್ಟ್ ಇದನ್ನು ಸ್ಪ್ರೇ ಮಾಡಿಬಿಟ್ರೆ ಗಾಳಿಯಲ್ಲಿ ಎಲ್ಲ ಕಡೆ, ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ಆ ಓಡರ್ ಎಲ್ಲ ಹೊರ್ಟೋಗುತ್ತೆ, ವಾಸನೆ ಸಹ ಹೊರ್ಟೋಗುತ್ತೆ. ಅದೇ ಥರ ಸಾಕ್ಸು ವಾಸನೆ ಬರ್ತಾ ಇರುತ್ತೆ, ಒಗೆಯಕ್ಕಾಗಲ್ಲ, ಇಮಿಡಿಯೇಟ್ ಎಲ್ಲೋ ಹೋಗಬೇಕಾಗತ್ತೆ, ಟೈಮ್ ಆಗೋಗಿದೆ. ಆವಾಗ ನಿಮ್ಮ ಸಾಕ್ಸ್ ಮೇಲೆ ಶೂಸ್ ಒಳಗೆ ಸ್ಪ್ರೇ ಮಾಡಿಬಿಡಿ, ಅಲ್ಲಿ ಬ್ಯಾಕ್ಟೀರಿಯಾಸು ಹೊರ್ಟೋಗುತ್ತೆ. ಆವಾಗ ನಿಮಗೆ ಫಸ್ಟ್ ಏಡ್ ಥರ ಆವಾಗ ಇಮಿಡಿಯೇಟೇ ಅರ್ಜೆಂಟ್ಗೆ ಓಕೆ. ಮತ್ತೆ ಬೇಕಾದರೆ ಸ್ಟೆರಿ ಕ್ಲೀನೋ ಡಜಾಲಲ್ಲಿ ಕ್ಲೀನ್ ಮಾಡ್ಕೋಬೋದು ಸಾಕ್ಸು ನೀರಲ್ಲಿ ಹಾಕ್ಬಿಟ್ಟು. ಬಟ್ ಅರ್ಜೆಂಟ್ಗೆ ಇದನ್ನು ಸಹ ಯೂಸ್ ಮಾಡ್ಬೋದು. ಸ್ಮೆಲ್ ಇದ್ರೂ ಎಲ್ಲಾದರೂ ವಾಸನೆ ಆ ಥರ ಕಾಣ್ತಾ ಇದೆ ಅಂದರೆ, ಇವಾಗ ಕಾರು ಒಂದೊಂದ್ಸತಿ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಬರ್ತಾ ಇದೆ ಅನ್ಕೊಳ್ಳಿ, ಏನಾದರೂ ತಿಂದಿರ್ತೀರಾ ಮತ್ತೆ ಕ್ಲೋಸ್ ಮಾಡಿಬಿಟ್ಟಿರ್ತೀರ ಕಾರು, ಅವಾಗ ವಾಸನೆ ಬರ್ತಾ ಇದೆ ಅಂದರೆ ಇದನ್ನು ಸ್ಪ್ರೇ ಮಾಡಿಬಿಟ್ರೆ ಅಲ್ಲೂ ಸಹ ಏನೇ ಓಡರ್ ಇದ್ರೂ ಸಹ ಹೊರ್ಟೋಗುತ್ತೆ. ಆ ಥರ ಮೈಟಿನ್ ಒನ್ನು ಸಹ ತುಂಬ ವಂಡರ್ಫುಲ್ ಪ್ರಾಡಕ್ಟು. ಕೈ ಮೇಲೆ ಏನಾದರೂ ಕರೆ ಇದ್ರೂ ಸಹ ಹೊರ್ಟೋಗುತ್ತೆ ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ. ಏನಾದರೂ ಕಾಜಲ್ಲು ಆ ಥರ ಏನಾದರೂ ಇದ್ದರೆ ಸಡನ್ನಾಗಿ ನಿಮ್ಮ ಹತ್ರ ಟೋನರ್ ಇರಲ್ಲ, ಅವಾಗ ಅರ್ಜೆಂಟ್ಗೆ ನಾಟ್ ಫಾರ್ ಫೇಸ್, ಸೊ ಸಡನ್ನಾಗಿ ಏನಾದರೂ ಕೈ ಮೇಲೆ ಏನಾದರೂ ಮೆತ್ಕೊಂಡಿದೆ ಅಂತಂದರೆ ಯೂಸ್ ಮಾಡ್ಬೋದು. ಓಕೆ, ಮೈಟಿನ್ ಒನ್ ವಂಡರ್ಫುಲ್ ಪ್ರಾಡಕ್ಟ್. ಆಟೋ ವಾಶ್, ಸೊ ವೆಹಿಕಲ್ ಕ್ಲೀನ್ ಮಾಡೋಕ್ಕೆ ಶ್ಯಾಂಪು. ಎಸ್, ಇದನ್ನ ಜಸ್ಟ್ 1 ಸ್ಪೂನ್ ಅಷ್ಟು ಅಥವಾ ಒಂದು ಅರ್ಧ ಕ್ಯಾಪ್ ಅಷ್ಟು ಒಂದು ಮಗ್ಗೆ ಹಾಕೊಂಡ್ಬಿಡಿ. ಫಸ್ಟ್ ಫುಲ್ ಪ್ಲೇನ್ ವಾಟರಲ್ಲಿ ಕ್ಲೀನ್ ಮಾಡ್ಕೊತೀರ 2 ವೀಲರ್ 4 ವೀಲರ್, ಮತ್ತೆ ಇದನ್ನ ಹಾಕೊಂಡ್ಬಿಟ್ಟು ಜಸ್ಟ್ ಮೇಲ್ಮೇಲೆ ಕ್ಲೀನ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಅದಾದ್ಮೇಲೆ ನೀರಲ್ಲಿ ತೊಳೆದ್ಬಿಟ್ರೆ ಸಾಕು, ಹೊಸಾದ್ ಹೆಂಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ, ಫೇಡು ಸಹ ಆಗಲ್ಲ. ಆ ಥರ ಒಂದು ಪ್ರಾಡಕ್ಟ್ ಇದು. ಎಷ್ಟು ದಿವಸ ಅದು ಹೊಸ ಗಾಡಿ ಥರ ಇರುತ್ತೆ. ವೀಲ್ಸ್ ಹತ್ರ ಆಗಿರ್ಬೋದು, ಎಲ್ಲೆಲ್ಲಿ ಗಲೀಜಿರುತ್ತೋ ನೀಟಾಗಿ ಡರ್ಟ್ ಎಲ್ಲ ಹೊಟ್ಟೋಗುತ್ತೆ, ಶೈನಿಂಗ್ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಎಷ್ಟೊಂದು ಜನ ಆಟೋ ಅವ್ರಿಗೆ ಸೊ ಆಟೋ ತುಂಬ ಆಟೋದಲ್ಲೂ ಸಹ ಸೀನಿಯರ್ ಥರ ಇರುತ್ತೆ, ಮ್ಯಾನೇಜರ್ ಥರ ಇರ್ತಾರೆ, ಮತ್ತು ಅವರೊಂದೊಂದು ಗ್ರೂಪ್ ಕಮ್ಯುನಿಟಿ ಇರುತ್ತೆ. ಅಲ್ಲಿ ಒಬ್ಬರು ಪರಿಚಯ ಇರೋರಿಗೆ ಇದೊಂದೇ ಒಂದು ಹೇಳಿದ್ದೆ, ಇದು ಮತ್ತು ಸ್ಪಾರ್ಕಲ್ ಅಂತ ಬರುತ್ತೆ ಅದನ್ನು. ಸೊ ಇವೆರಡೂ ಸಹ ಅವ್ರು ಫುಲ್ ಗ್ಯಾಂಗ್ಗೆ ಕೊಟ್ಟು ಅಷ್ಟು ಖುಷಿ ಪಡ್ತಾರೆ, ಇವಾಗಲೂ ಸಹ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಥರ ಒಂದು ಸ್ಪೆಷಲ್ ಪ್ರಾಡಕ್ಟ್ ಆಟೋ ವಾಶ್ ಅಂತ. ಗ್ರೀನ್ ಟೀ, ಸೊ ಇವಾಗ ಒಂದು ಎಲ್ರಿಗೂ ಸಹ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ, ಹೌದಾ? ಎಲ್ಲರೂ ಗ್ರೀನ್ ಟೀ ಕುಡಿಬೇಕು, ಗ್ರೀನ್ ಟೀ ಕುಡಿದ್ರೆ ಒಳ್ಳೆಯದು ಅಂತ. ಎಸ್, ಇದು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿರೋದು. ಎಷ್ಟೊಂದು ಜನ ಗ್ರೀನ್ ಟೀಯಿಂದ ಸಹ ಕುಡಿದು ಸಣ್ಣ ಆಗಿರೋರು ಸಹ ಇದ್ದಾರೆ. ಎಷ್ಟೊಂದು ಗ್ಯಾಸ್ಟ್ರಿಕ್ ಅಂತೆ, ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಸಹ ವಾಸಿಯಾಗಿದೆ ಈ ಒಂದು ಗ್ರೀನ್ ಟೀ ಕುಡಿಯೋದ್ರಿಂದ. ಸೊ ಎಷ್ಟೊಂದು ರಿಸಲ್ಟ್ಸ್ ಬಂದಿದೆ, ಸ್ಕಿನ್ನು, ಹೇರು, ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಆ ಥರದ್ದು ಸಹ ಕಡಿಮೆ ಆಗಿದೆ.
ಇದನ್ನ ಹೇಗೆ ಯೂಸ್ ಮಾಡೋದು ಅಂದರೆ ಬಿಸಿನೀರು ಇರತ್ತಲ್ವಾ, ಆ ಬಿಸಿನೀರಿಗೆ ಇದರಲ್ಲಿ ಬ್ಯಾಗ್ಸ್ ಇರುತ್ತೆ, 30 ಬ್ಯಾಗ್ಸ್ ಇರುತ್ತೆ, 30 ಡೇಸ್ ಯೂಸ್ ಮಾಡ್ಬೋದು. ಈ ಬ್ಯಾಗ್ನ ಬಿಸಿ ನೀರಲ್ಲಿ ಇಟ್ಬಿಟ್ಟು ಇಟ್ಟಾದ್ಮೇಲೆ ಒಂದು 10 ಮಿನಿಟ್ಸ್ ಸೊ ಒಂದು ತಟ್ಟೆ ಏನಾದರೂ ಮುಚ್ಚಿಬಿಡಿ. ಅದಾದಮೇಲೆ ಬಿಸಿಯಾಗಿ ನೀರನ್ನ ಕುಡಿದ್ರಿ ಅಂದರೆ ತುಂಬ ಒಂದು ವಂಡರ್ಫುಲ್ ರಿಸಲ್ಟ್ ಕೊಡುತ್ತೆ. ಅದರ ಒಂದು ಗ್ರೀನ್ ಟೀ ಆಫ್ಟರ್ 18 ಇಯರ್ಸ್ ಯಾರು ಬೇಕಾದರೂ ಸಹ ಕುಡಿಬೋದು. ಎಸ್, ಇದೊಂದು ಫ್ರೀಡಮ್ ಅಂತ ಲೇಡೀಸ್ಗೆ ವೆರಿ ಇಂಪಾರ್ಟೆಂಟು. ಸೊ ಸ್ಯಾನಿಟರಿ ನ್ಯಾಪ್ಕಿನ್, ಸೊ ಹೊರಗೆ ವಿಸ್ಪರು ಅಂಥದ್ದೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ, ಸೊ ಅದ್ರ ಬದಲಾಗಿ ಇದು ಯೂಸ್ ಮಾಡ್ಬೋದು. ಇದು ಮೇಲೆ ಲೇಯರು ಡ್ರೈ ಆಗಿರೋದ್ರಿಂದ ಏನು ಇನ್ಫೆಕ್ಷನ್ಸು ಆಗಲ್ಲ. ಇದು ಸಹ ಆ್ಯಂಟಿ ಬ್ಯಾಕ್ಟೀರಿಯಲ್ಗೆ ಕೆಲಸ ಮಾಡುತ್ತೆ. ಮ್ಯಾಗ್ನೆಟಿಕ್ ಟೆಕ್ನಾಲಜಿ ಇದೆ, ಆ್ಯನಿಯನ್ ಅಂತ ಟೆಕ್ನಾಲಜಿ ಇದೆ. ಸೊ ಈ ಥರ ವಂಡರ್ಫುಲ್ ಪ್ರಾಡಕ್ಟು. ಇದು ನಿಮಗೆ ಈ ಪ್ರತಿಯೊಂದು ಲೇಯರು ಸಹ ಅಷ್ಟು ಚೆನ್ನಾಗಿರುತ್ತೆ. ಇದು ಕಾಟನ್ನು ಸಹ ಬೆಸ್ಟ್ ಕ್ವಾಲಿಟಿ ಹಾಕಿರೋದ್ರಿಂದ ಎಲ್ಲ ಹೆಣ್ಮಕ್ಕಳು ಸಹ ಇದನ್ನ ಯೂಸ್ ಮಾಡಬೇಕು. ಎಸ್, ಹನಿ. ಇದು ಪ್ಯೂರ್ ಹನಿ. ಹೊರಗೆ ಸಿಗೋ ಹನಿಯಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಯೂಸ್ ಮಾಡಿದ ತಕ್ಷಣ ಗಟ್ಟಿ ಆಗೋಗುತ್ತೆ. ಸೊ ಇದು ನ್ಯಾಚುರಲ್ ಹನಿ ಆಗಿರೋದ್ರಿಂದ ನೀವು ಲಾಸ್ಟಲ್ಲಿ ಇಷ್ಟಿದೆ ಅಂದ್ಕೊಳ್ಳಿ, ಅದು ಸಹ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಹನಿ ವಿತ್ ಜಿಂಜರ್ ಬರುತ್ತೆ, ಹನಿ ವಿತ್ ತುಳಸಿ ಬರುತ್ತೆ, ನ್ಯಾಚುರಲ್ ಹನಿ ಸಹ ಬರುತ್ತೆ. ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು ಅಂತ ಅಂದರೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂದರೆ ಡೈಲಿ 1 ಸ್ಪೂನು ಹನಿ ನಾವು ಕುಡಿಲೇಬೇಕಂತೆ ನೀರಿಗೆ ಹಾಕ್ಕೊಂಡು. ಆವಾಗ ಹೆಲ್ತಿಯಾಗಿರ್ತೀವಿ. ಎಷ್ಟೊಂದು ಸತಿ ಹೆಲ್ತ್ ಇಶ್ಯೂಸ್ ಏನಾದರೂ ಬಂತು ಅಂತಂದರೆ ಪ್ರತಿಯೊಬ್ಬರೂ ಸಹ ಆ, ಸ್ವಲ್ಪ ನಾವು ತಿನ್ನೋದು ಕಡಿಮೆ ಆಗಿ ಏನಾದರೂ ಹುಷಾರಿಲ್ಲ, ಕೋಲ್ಡು ಕಾಫು ಜ್ವರ ಬಂದಾಗ ನೀವು ತಿನ್ನೋದು ಕಡಿಮೆ ಮಾಡಿಕೊಂಡು ಹನಿ ವಾಟರ್ ಕುಡಿದ್ರಿ ಅಂದರೆ 2 ಅವರ್ಸ್ ಒಂದ್ಸತಿ ನಿಮಗೆ ಬೇಗ ಕೋಲ್ಡು ಕಾಫು ಸಹ ಸ್ಟಾಪ್ ಆಗತ್ತೆ. ಮತ್ತು ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ, ಟಾಕ್ಸಿನ್ಸ್ ರಿಮೂವ್ ಆಗಬೇಕು ಅಂತಂದರೆ ಮಂತ್ಲಿ ಒನ್ಸ್ ಬೇಕಾದರೆ ನಿಮ್ಮ ಬಾಡಿ ಕ್ಲೆನ್ಸ್ ಆಗಿ ಹೈಜಿನಿಕ್ ಆಗಿ ರಿಜ್ಯುವಿನೇಟ್ ಆಗಬೇಕು ಅಂತಂದರೆ 1 ಡೇ ನೀವು ಬೇಕಾದರೆ ಒನ್ ಅವರ್ಸ್ ಒಂದ್ಸತಿ 1 ಲೋಟ ನೀರು ಕುಡಿಯೋದು, ಇನ್ 1 ಅವರು 3 ಚಮಚ ಹನಿ ಹಾಕ್ಕೊಂಡು ನೀರಲ್ಲಿ ಕುಡಿದ್ರಿ ಅಂದರೆ, ಸೊ ಆ ಥರ 1 ಅವರ್ ನೀರು 1 ಅವರ್ ಹನಿ ವಾಟರ್ ಆ ಥರ ಫುಲ್ ಡೇ ಕುಡಿದ್ರಿ ಅಂದರೆ 9 to 9 ಡೈಲಿ 1 ದಿವಸ ಹಂಗೆ ಕುಡಿದ್ರಿ ಅಂದರೆ 1 ಡೇಯಲ್ಲಿ ಒಪ್ಪತ್ತಿರೋ ದಿವಸದಲ್ಲಿ ನಿಮಗೆ ಒಪ್ಪತ್ತಿದ್ದಂಗೂ ಆಗುತ್ತೆ, ಕ್ಲೆನ್ಸ್ ಆದಂಗೂ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನು ಆಗುತ್ತೆ, ಹೆಲ್ತಿಯಾಗಿರ್ತೀರ. ನಿದ್ದೆ ಚೆನ್ನಾಗಿ ಬರಬೇಕು, ಮತ್ತು ಗೊರಕೆ ತುಂಬ ಹೊಡಿತಾ ಇರ್ತಾರೆ ಅಂಥವ್ರಿಗೆ ಹನಿ ತುಳಸಿ ಬರುತ್ತೆ ಅಲ್ವಾ, ಅದನ್ನು ಹಾಲಲ್ಲಿ ಹಾಕ್ಕೊಂಡು ಕುಡಿದ್ರೆ ಎಷ್ಟೋ ಜನಕ್ಕೆ ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ಕೆಮ್ಮಿರೋರ್ಗೂ ಸಹ ಹನಿ ವಿತ್ ತುಳಸಿ ತೊಗೋಬೋದು, ಅದು ಸಹ ರಿಸಲ್ಟು. ಹನಿ ಜಿಂಜರು ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂದರೆ ಹನಿ ವಿತ್ ಜಿಂಜರ್ ತೊಗೋಬೋದು. ಸೊ ನಾರ್ಮಲ್ ಏನೂ ಬೇಡ ಅಂದರೆ ನಾರ್ಮಲ್ ಹನಿ ಸಹ ತೊಗೋಬೋದು. ಸೊ ನಾವು ದೇವಸ್ಥಾನದಲ್ಲಾಗಿರ್ಬೋದು, ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಹನಿ ಪೂಜೆ ಮಾಡ್ತೀವಲ್ಲ ಅಂಥ ಟೈಮಲ್ಲೂ ಸಹ ಈ ಹನಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ದೇವಸ್ಥಾನದಲ್ಲಿ ಏನಾದರೂ ಗಿಫ್ಟ್ ಕೊಡಬೇಕು, ದೇವ್ರಿಗೆ ಏನಾದ್ರು ದೇವಸ್ಥಾನದಲ್ಲಿ ದಾನ ಮಾಡಬೇಕು ಅಂದರೆ ಈ ಒಂದು ಹನಿನ ನಾವು ಕೊಡ್ಬೋದು. ನಾರ್ಮಲ್ ಹನಿ ಕೊಟ್ಟರೆ ಒಳ್ಳೆಯದು. ತುಳಸಿ ಬದಲು ಜಿಂಜರ್ ಬದಲು ನಾರ್ಮಲ್ ಹನಿ ಬರುತ್ತಲ್ವ, ಅದನ್ನು ಕೊಡ್ಬೋದು. ಎಸ್, ಅದೇ ಥರ ಒಂದು ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ, ಹೇರ್ ಗ್ರೋತ್ ಸಿರಮ್. ಸೊ ಎಷ್ಟು ವಂಡರ್ಸ್ ಮಾಡ್ತಾ ಇದೆ ಅಂದರೆ ಎಷ್ಟೊಂದು ಜನ ಸ್ಕಾಲ್ಪು, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ, ಮುಂದೆ ಅಥವಾ ಇಲ್ಲಿ ಹಿಂದೆ ಇಲ್ಲಿ ಸೈಡ್ಸಲ್ಲಿ ತುಂಬ ಹೇರ್ ಲಾಸ್ ಆಗಿರುತ್ತೆ. ಅವ್ರಿಗೆ ಹೇರ್ ಗ್ರೋತ್ ಸಿರಮ್ ಫಾರೆಸ್ಟ್ ನೆಕ್ಟರಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ರಾತ್ರಿ ಹೊತ್ತು ಸ್ಕಾಲ್ಪ್ ಮೇಲೆ ಒಂದು 4 ಡ್ರಾಪ್ ಹಾಕ್ಕೊಂಡು ಜಸ್ಟ್ ತಟ್ಬಿಟ್ಟು ರಾತ್ರಿ
ಮತ್ತೆ ಬೆಳಗ್ಗೆ ಮಾಮೂಲಿ. ಸೊ ಆಯಿಲ್ ಹಚ್ಚಿರಬಾರ್ದು ತಲೆಗೆ. ಇದನ್ನ ಕಂಟಿನ್ಯೂಸ್ ಆಗಿ 90 ಡೇಸ್ ಯೂಸ್ ಮಾಡಿ. ಆಯಿಲ್ ಹಚ್ಕೊಂಡಾಗ ಇದನ್ನ ಹಚ್ಬೇಡಿ, ಇದು ಯೂಸ್ ಆಗಲ್ಲ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿರೋರಿಗೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗಿದೆ, ಆದರೆ ವಂಡರ್ಫುಲ್ ರಿಸಲ್ಟ್ ಬರ್ತಾ ಇದೆ. ಇದು ಪ್ರತಿಯೊಬ್ಬರು ಸಹ ಯೂಸ್ ಮಾಡ್ಬೋದು. ಓಕೆ, ಸೊ ಇದನ್ನ ಕಂಪಲ್ಸರಿ ಎಲ್ರಿಗೂ ಹೇಳಿ ಅಂತ ಹೇಳ್ತೀನಿ. ಓಕೆ, ಸೊ ಅದೇ ಥರ ಡಿಟ್ಯಾಂಗ್ಲಿಂಗ್ ಸ್ಪ್ರೇ ಅಂತ. ಸೊ ಎಷ್ಟೊಂದು ಜನಕ್ಕೆ ತಲೆನೀರು ಸ್ನಾನ ಆದಮೇಲೆ ತುಂಬ ಚಿಕ್ಕಾಗೋಗುತ್ತೆ. ಆ ಸಿಕ್ಕಾದಾಗ ನೀವು ಕೂಮ್ ಮಾಡಿದ್ರಿ ಅಂದರೆ ತುಂಬ ಹೇರ್ಸ್ ಹೊಟ್ಟೋಗುತ್ತೆ. ಇದನ್ನು ಜಸ್ಟ್ ಸ್ಪ್ರೇ ಮಾಡ್ಕೊಂಡು ಹಿಂಗೆ ಹಚ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ಕೂಮ್ ಮಾಡಿ, ಸಿಕ್ಕಾಗಲ್ಲ, ಹೇರ್ ಫಾಲ್ ಸಹ ಆಗಲ್ಲ. ಆ ಥರ ಸಹ ಯೂಸ್ ಮಾಡ್ಬೋದು ಇದನ್ನು. ಅದರ ಒಂದು ಬೆಸ್ಟ್ ರಿಸಲ್ಟ್. ಟಾಲ್ಕಮ್ ಪೌಡರ್. ಈ ಟಾಲ್ಕಮ್ ಪೌಡ್ರು ಏನು ಸ್ಪೆಷಾಲಿಟಿ ಅಂದರೆ ಹೊರಗಿಂತ ಇದು ವೆರಿ ಲೈಟ್ ಆಗಿರುತ್ತೆ, ಗ್ರ್ಯಾನ್ಯೂಲ್ಸು ವೆರಿ ಸ್ಮಾಲ್ ಆಗಿರುತ್ತೆ, ಹಾಗಾಗಿ ಸ್ಕಿನ್ ಫ್ರೆಂಡ್ಲಿ ಇರುತ್ತೆ. ಸೊ ಬೆವರಿನ ವಾಸನೆ ಸಹ ಕಡಿಮೆ ಆಗುತ್ತೆ. ಏನಾದರೂ ಕೈ ಹತ್ರ, ಆರ್ಮ್ಸ್ ಹತ್ರ ಟ್ಯಾನಿಂಗ್ ಆಗಿದೆ ಅದು ಸಹ ಕಡಿಮೆ ಆಗುತ್ತೆ. ಸೊ ಪ್ರತಿಯೊಬ್ಬರು ಸಹ ಇದನ್ನು ಯೂಸ್ ಮಾಡ್ಬೋದು. ಚಿಕ್ಕವರು, ದೊಡ್ಡವರು, ಜೆಂಟ್ಸು, ಲೇಡೀಸು ಎಲ್ಲರೂ ಸಹ ಯೂಸ್ ಮಾಡ್ಬೋದು. ಸೊ ಪ್ರತಿಯೊಂದು ಪ್ರಾಡಕ್ಟು ಸಹ ಯೂಸ್ ಮಾಡಿದ್ರಿ ಅಂತಂದರೆ ಕಂಪಲ್ಸರಿ ನೀವೆಲ್ಲರೂ ಸಹ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಮೋದಿ ಕೇರ್ ಕಂಪನಿಯಲ್ಲಿ, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ದೆಯಲ್ಲ, ಇದೆಲ್ಲ ಒಂದ್ಸತಿ ನೀವು ತೊಗೊಳಕ್ಕಾಗಲ್ಲ ಅಂತಂದರೆ ಇದನ್ನು 3000 ಎವ್ರಿ ಮಂತ್ ತೊಗೊಂಡ್ರೆ ಕಂಪನಿ ನಿಮಗೆ ಒಂದು ಸ್ಪೆಷಲ್ ಆಫರ್ ಗಿಫ್ಟ್ ಕೊಡ್ತಾ ಇದೆ. ವರ್ಷಕ್ಕೆ 9000 ಫ್ರೀ ಪ್ರಾಡಕ್ಟ್ ಬರುತ್ತೆ. ಇಷ್ಟು ಪ್ರಾಡಕ್ಟ್ಸ್ ತೊಗೋಬೇಕು ಅಂದರೆ ನಿಮಗೆ ತುಂಬ ಆಗುತ್ತೆ, 10,000 20,000 ಆಗುತ್ತೆ. ಇದನ್ನು ನೀವೇನು ಮಾಡ್ಬೋದು, ಒಂದ್ಸತಿ 3,000, ನೆಕ್ಸ್ಟ್ ಟೈಮ್ ಇನ್ನೊಂದು 3,000, ನೆಕ್ಸ್ಟ್ ಪ್ರಾಡಕ್ಟ್ ಟ್ರೈನಿಂಗಲ್ಲಿ ನನ್ನ ಬೇರೆ ಪ್ರಾಡಕ್ಟ್ಸ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆ ಥರ ತೊಗೊಂಡಾಗ ಎವ್ರಿ ಮಂತು ಸಹ ನಿಮಗೆ ಆಫ್ಟರ್ 12 ಮಂತ್ಸ್ 9000 ಫ್ರೀ ಪ್ರಾಡಕ್ಟ್ ಬಂದಿರುತ್ತೆ. ಫಸ್ಟು 6 ಮಂತ್ಸ್ ಆಗಿದ ತಕ್ಷಣ 7ನೇ ತಿಂಗಳಲ್ಲಿ 3,000 ಫ್ರೀ ಪ್ರಾಡಕ್ಟ್ ಕೊಡ್ತಾರೆ, 100% ಕೊಡ್ತಾರೆ. ಯಾವ ಪ್ರಾಡಕ್ಟ್ ಬೇಕಾದರೂ ತೊಗೋಬೋದು. ಅದಾದಮೇಲೆ ಹಂಗೆ ಕಂಟಿನ್ಯೂಸ್ ಆಗಿ ಮತ್ತೆ 6 ಮಂತ್ಸ್ ತೊಗೊತಾ ಇರ್ತೀರಾ. ಆಫ್ಟರ್ 12th ಮಂತ್ ನೀವು 6,000 ಫ್ರೀ ಪ್ರಾಡಕ್ಟ್ಸ್ ತೊಗೊತೀರ. ಸೊ ಟೋಟಲ್ ಎಷ್ಟಾಯಿತು? 3 + 6 9,000 ಫ್ರೀ ಪ್ರಾಡಕ್ಟ್ ಆಯಿತು. ಆ ಥರ ಸಾವಿರಾರು ಜನ ನಮ್ಮ ಗ್ರೂಪಲ್ಲಿ ಎಲ್ಲರೂ ಸಹ ಈ ಪ್ರಾಡಕ್ಟ್ ತೊಗೊತಾ ಇದ್ದಾರೆ. ಇಲ್ಲಿನ ಪ್ರಾಡಕ್ಟು ನೀವು ಹೇಗೆ ತೊಗೋಬೇಕು ಅಂತ, ಇದು ಯಾವುದೇ ಪ್ರಾಡಕ್ಟು ಅಂಗಡಿಯಲ್ಲಿ ನೋಡಿದ್ರೂ ಸಹ ನೀವು ತೊಗೋಬಾರ್ದು. ಯಾಕಂದರೆ ಇಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಅಂತೂ ನಿಮಗೆ ಹೊರಗೆ ಇರಲ್ಲ. ನಾನು ಯಾರನ್ನೂ ಅನ್ಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ರಿಯಲ್ ಫ್ಯಾಕ್ಟ್, ಪ್ರಾಕ್ಟಿಕಲ್ ಆಗಿ. ಸೊ ಇಂಡಿಯನ್ ಕಂಪನಿ, ಇಂಡಿಯನ್ ಪ್ರಾಡಕ್ಟು, ಬಯೋ ಪ್ರಾಡಕ್ಟು, ಸ್ಕಿನ್ ಫ್ರೆಂಡ್ಲಿ, ಪ್ಲಸ್ ಇಷ್ಟೆಲ್ಲ ಇದ್ದಾಗ ನಾವು ತೊಗೋಬೇಕಾ ಇಲ್ವಾ ಕ್ವಾಲಿಟಿ ಪ್ರಾಡಕ್ಟು? ಸೊ ನಮ್ಮ ದೇಶದ್ದು ನಾವು ತೊಗೋಬೇಕಾ ಇಲ್ವಾ ಫಸ್ಟು? ಮತ್ತು ನಮಗೋಸ್ಕರ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು, ನಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಮ್ಮ ಹೇರ್ಸ್ ಚೆನ್ನಾಗಿರಬೇಕು ಅಂತಂದರೆ, ನಮ್ಮ ಮನೆ ಚೆನ್ನಾಗಿರಬೇಕು ಅಂದರೆ, ಕ್ಲೀನಾಗಿರಬೇಕು ಅಂದರೆ ಇದನ್ನು ಯೂಸ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಮಾಡಿದ್ಮೇಲೆ ಇದನ್ನು ನೀವು ಗಮನ ಇಟ್ಕೊಂಡು ಕರೆಕ್ಟಾಗಿ 10th ಒಳಗೆ ತೊಗೊಂಡ್ರೆ ಲಕ್ಕಿ ಡಿಪ್ ಸಹ ಕ್ವಾಲಿಫೈ ಆಗ್ತೀರಾ. 5th ಒಳಗೆ ತೊಗೊಂಡ್ರಿ ಅಂತಂದರೆ ನಿಮಗೆ ಆನ್ ಸ್ಪಾಟು ಆ 3,000ಕ್ಕೆ 300 ರೂಪಾಯಿ ಪ್ರಾಡಕ್ಟು ಸಹ ಗಿಫ್ಟ್ ಕೊಡ್ತಾರೆ. ಇಷ್ಟೆಲ್ಲ ಬೆನಿಫಿಟ್ ಇದ್ದಾಗ ಎಲ್ಲರೂ ಸಹ ತಗೋಬೋದಾ? ತಗೊತೀರಾ? ನೀವು ತಗೊಂಡು ಬೇರೆಯವ್ರಿಗೂ ತಗೊಳ್ಳೋ ಥರ ಮಾಡ್ತೀರಾ? ಎಷ್ಟು ಜನ ನೀವು ತಗೊಂಡು ಬೇರೆಯವ್ರಿಗೂ ತಗೊಳ್ಳೋ ಥರ ಮಾಡ್ತೀರಾ ಅನ್ನೋರೆಲ್ಲ ಎಸ್ 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 ಅಂತ ಚಾಟ್ ಮಾಡಿ ನೋಡೋಣ. ಎಸ್, ಯೂಸ್ಫುಲ್ ಆಗತ್ತಾ? ಪ್ರತಿಯೊಬ್ಬ ಇಂಡಿಯನ್ಸು ಇದನ್ನ ಯೂಸ್ ಮಾಡಬೇಕಾ? ಇಂಡಿಯನ್ ಕಂಪನಿ ಪ್ರಾಡಕ್ಟ್ಸು ಇದನ್ನ ಯಾರು ಹೇಳಬೇಕು? ನಾವು ಯೂಸ್ ಮಾಡಿ ನಮ್ಮ ಜನಕ್ಕೆ ನಾವೇ ಹೇಳಬೇಕಲ್ವಾ? ಹೌದಾ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಸೆಷನಲ್ಲಿ ನಾನು ಫುಲ್ ಡೀಟೇಲ್ಡ್ ಆಗಿ ಸ್ಕಿನ್ ಕೇರ್ ಮಾತ್ರ ಹೇಳ್ತೀನಿ, ಅದಾದಮೇಲೆ ಹೇರ್ ಕೇರ್ದು ಹೇಳ್ತೀನಿ, ಅದಾದಮೇಲೆ ಹೆಲ್ತ್ ಕೇರ್ ಹೇಳ್ತೀನಿ. ಇವಾಗ ಜಸ್ಟ್ ಬೇಸಿಕ್ ಇದೆಲ್ಲ ಸಹ ನೀವು ಅಂಗಡಿಯಲ್ಲಿ ತೊಗೊತಾ ಇರ್ತೀರಾ, ಅದ್ರ ಬದಲಾಗಿ ಶಿಫ್ಟ್ ಆಗಿ ಅಂತ ಹೇಳ್ತೀನಿ. ಸೊ ನಮ್ಮ ಮೋದಿ ಕೇರ್ ಇಂಡಿಯನ್ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಶಿಫ್ಟ್ ಆಗಿ ಅಂತ ಹೇಳ್ತೀನಿ. ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಈ ಒಂದು ಸೆಷನ್ನು. ನಮಸ್ಕಾರ ಎಲ್ರಿಗೂ ಸಹ.